ಒಂದು ಕಾಪಿನೂ ಕೊಡ್ತೇನೆ. ಹಿಂದೆ 22ರಲ್ಲಿ ಬಿಜೆಪಿ ಸರ್ಕಾರ ಇದ್ದಾಗ ಅಂದು ನಮ್ಮ ಸಚಿವರಾಗಿದ್ದಂಥ ಡಾಕ್ಟರ್ ಸುಧಾಕರ್ ಮತ್ತು ನಾನು ಬೊಮ್ಮಾಯಿ ಮುಖ್ಯಮಂತ್ರಿ ಆಯಿತು. ಅವರು ಈ ಒಂದರಿಂದ 9/5 ಕಾಪೀಸ್ ಕೊಡ್ತೀನಿ. 9/5/2000 ರಾಜ್ಯದ 11 ಜಿಲ್ಲೆಗಳಲ್ಲಿ ಸಾರ್ವಜನಿಕ ಖಾಸಗಿ ಸಹಭಾಗಿತ್ವದಲ್ಲಿ ವೈದ್ಯಕೀಯ ಕಾಲೇಜು ಪ್ರಾರಂಭಿಸಲು ಹಾಗೂ ಜಿಲ್ಲಾಸ್ಪತ್ರೆ ಉನ್ನತೀಕರಿಸಲು ಐಡೆಕ್ಸ್ ಸಂಸ್ಥೆಯ ಸೇವೆಯನ್ನು 3,24,50,00,000 ವೆಚ್ಚದಲ್ಲಿ ಟ್ರಾನ್ಸಾಕ್ಷನ್ ಅಡ್ವೈಸರಿ ಆಗಿ ಪಡೆಯಲು ಕರ್ನಾಟಕ ಸಾರ್ವಜನಿಕ ಸಂಗ್ರಹಗಳ ಪಾರದರ್ಶಕತೆ ಅಧಿನಿಯಮ 1999 ಕಲಂ 4J ಅಡಿಯಲ್ಲಿ ಎಕ್ಸಂಪ್ಷನ್ ವೈದ್ಯಕೀಯ ಶಿಕ್ಷಣ ಪಾರದರ್ಶಕ ವಿನಾಯಿತಿ ನೀಡಿದೆ. ಉತ್ತಮ ಗುಣಮಟ್ಟದ ಸೇವೆಯನ್ನು ಸಮಂಜಸ ದರದಲ್ಲಿ ಸಂಗ್ರಹಿಸುವುದು ವೈದ್ಯಕೀಯ ಶಿಕ್ಷಣ ಇಲಾಖೆ ದೃಢಪಡಿಸುವುದು. ಆಮೇಲೆ ಅಂದು ನವೀನ್ ರಾಜ್ ಸಿಂಗ್ ಸೆಕ್ರೆಟರಿ ಟು ಗೋಲ್ಡ್ ಆಗುತ್ತವನ್ನು ಕೋರಿ ಇಂದು ಈ ಒಂದು ಸಂಕ್ಷಿಪ್ತ ಪತ್ರಿಕಾಗೋಷ್ಠಿ. ಇವತ್ತು ವಿಜಯಪುರ ನಗರದಲ್ಲಿ ಇವತ್ತು ಸರ್ಕಾರಿ ಮೆಡಿಕಲ್ ಕಾಲೇಜ್ ಆಗಬೇಕು ಅಂಥೇಳಿ ತುಂಬ ಸಹ ಒಂದು ಹೋರಾಟ ನಡೀತಾ ಇದೆ. ಒಂದು ಮಾತು ಭಾಳ ಸ್ಪಷ್ಟವಾಗಿ ಹೇಳ್ತಾರೆ, ಹೋರಾಟಗಾರರ ಬಗ್ಗೆ ನನಗೆ ವೈಯಕ್ತಿಕವಾಗಿ ಗೌರವ ಇದೆ. ಎಲ್ಲ ಹೋರಾಟಗಾರರನ್ನ ನಾನು ಬೆಂಗಳೂರಿನಲ್ಲಿ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿಸಿ ಆ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಸ್ವಲ್ಪ ವೈಯಕ್ತಿಕ ಕಾರಣಗಳಿತ್ತು ಮತ್ತು ಇನ್ನೊಂದು ಮೀಟಿಂಗ್ ಕೂಡ ಇತ್ತು ಅವತ್ತು. ಹೀಗಾಗಿ ಹೋರಾಟಗಾರರು ನಮ್ಮ PPP ಮೆಡಿಕಲ್ ಕಾಲೇಜ್ ಬೇಡ, ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಆಗಬೇಕು ಅಂತ ಹೇಳಿದ್ರು. ಮುಖ್ಯಮಂತ್ರಿಗಳು ಹಾಗಾದರೆ ಅದು ಸರ್ಕಾರಿ ಮಾಡ್ಬೇಕಾದ್ರೆ ಹಣ ಬೇಕಾಗ್ತದೆ, ಎಲ್ಲ ಬೇಕಾಗ್ತದೆ, ಸಮಯ ತಗೋತದೆ. ಹೋರಾಟಗಾರರು ಕೂಡ ಅದಕ್ಕೆ 2 ವರ್ಷ ಹೋಗಲಿ ಅಥವಾ 10 ವರ್ಷ ಹೋಗಲಿ, ನಮ್ಮ ಸರ್ಕಾರಿ ಮೆಡಿಕಲ್ ಕಾಲೇಜ್ ಬೇಕು. ಅಲ್ಲಿಗೆ PPPದು ಬಹುಶಃ ಮುಕ್ತಾಯ ಆದ ಹಾಗೆ ಮುಖ್ಯಮಂತ್ರಿಗಳು ಆಯಿತು ಮುಂದೆ ಕನ್ಸಿಡರ್ ಮಾಡ್ತೀವಿ. ಈಗ ಇಮಿಡಿಯೇಟ್ಲಿ ಈಗ PPP ಇತ್ತು, ಬೇಡ ಅಂದರೆ ಆಯಿತು ಗೌರ್ಮೆಂಟದ್ದು ಮಾಡೋಣ ಅಂಥೇಳಿ ಸಿಗುತ್ತೆ. ಇದಾದ್ಮೇಲೂ ಕೂಡ ಅವ್ರು ಯಾಕೆ ಹೋರಾಟ ಮುಂದುವರ್ಸ್ಕೊಂಡಿದ್ದಾರೆ ಅನ್ನೋದು ನಾನು ತಿಳಿದು ಅದಾಗಿ ಕರ್ಕೊಂಡೋಗಿ ನಾನೇ ಸ್ಪಷ್ಟವಾಗಿ ಇನ್ನೊಮ್ಮೆ ಮುಖ್ಯಮಂತ್ರಿಗಳಿಗೆ ಹೇಳ್ತೇನೆ, ನಮ್ಮಲ್ಲಿ PPP ಬೇಡ, ಸರ್ಕಾರಿ ಮೆಡಿಕಲ್ ಕಾಲೇಜ್ ಆಗಲಿ, ಶೀಘ್ರದಾಗಲಿ ಏನ್ರಿ ಅದರ PPP ಬೇಡ, ಸರ್ಕಾರಿ ಮೆಡಿಕಲ್ ಕಾಲೇಜ್ ಆಗ್ಬೇಕು. ನಾನೇ ಕೂಡ ಸ್ಪಷ್ಟವಾಗಿ ತಿಳಿಸಿ ಮುಖ್ಯಮಂತ್ರಿಗಳಿಗೆ ಮನವರಿಕೆ ಮಾಡಿಕೊಡ್ತೇನೆ, ಭಾಳ ಸ್ಪಷ್ಟವಾಗಿ ಹೇಳ್ತೇನೆ. ಆದರೆ ಈ ಹೋರಾಟದಲ್ಲಿ ಅನೇಕ ಮಂದಿ, ಅದ ಎಲ್ಲರೂ ಅಲ್ಲ, ಕೆಲವು BJP, ಎಲ್ಲ BJPಯವರಲ್ಲ, ಕೆಲವು BJP ನಮ್ಮ ಜಿಲ್ಲೆಯ ಪುಡಾರಿಗಳು, ಕೆಲವೊಂದು ಗಿರಾಕಿಗಳು ಹೋಗಿ ಇನ್ನೇನೋ ಮಾತಾಡ್ದನ್ನ ನನಗೆ ಯೂಟ್ಯೂಬನ್ನು ಕಳಿಸಿದ್ದಾರೆ. ಅದ್ರ ಹೆಸರು ನಾನು ತಗೊಳಕ್ಕೂ ಹೋಗೋದಲ್ಲ. ಕೆಲವೊಂದು ಗಿರಾಕಿಗಳು ಆ ಕೆಲಸ ಮಾಡಿದವು. ಆದರೆ ಇದು PPP ಹೆಂಗೆ ಬಂತು ಅಂಥೇಳಿ ಇವತ್ತು ದಿವಸ ಎಲ್ಲರಿಗೂ ಗೊತ್ತಾಗಬೇಕು. ಈ PPP ಕಾನ್ಸೆಪ್ಟ್ ವಿಜಯಪುರದಾಗ ಹೆಂಗೆ ಬಂತು? ಬಿಡಪ್ಪ ಒಂದು ನಿಮಿಷ ಪ್ಲೀಸ್, ಕುತ್ಕೊಂಡ್ಬಿಡ್ರಿ ಪ್ಲೀಸ್. ಈ PPP ಕಾನ್ಸೆಪ್ಟ್ ವಿಜಯಪುರದಾಗ ಹೆಂಗೆ ಬಂತು? ನಾನು ಈ BJPಯವರು ವಿಶೇಷವಾಗಿ ಮತ್ತು ಹೋರಾಟಗಾರರಿಗೂ ಕೂಡ ಈ PPP ಪ್ರಾರಂಭ ಆಗಿದೆ BJPಯಿಂದ. ನಮ್ಮ ವಿಜಯಪುರಕ್ಕೆ PPP ಆಗಬೇಕು ಅಂಥೇಳಿ ಒಂದು ಕಾಪಿನೂ ಕೊಡ್ತೇನೆ. ಹಿಂದೆ 22ರಲ್ಲಿ ಬಿಜೆಪಿ ಸರ್ಕಾರ ಇದ್ದಾಗ ಅಂದು ನಮ್ಮ ಸಚಿವರಾಗಿದ್ದಂಥ ಡಾಕ್ಟರ್ ಸುಧಾಕರ್ ಅವರು ಮತ್ತು ನನಗನ್ಸ್ಬಿಟ್ಟು ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆಗಿದ್ದರು. ಅವರು ಈ ಒಂದರಿಂದ 9/5 ಕಾಪೀಸ್ ಕೊಡ್ತೀನಿ ನಿಮ್ಗೆ. 9/5/2000 ರಾಜ್ಯದ 11 ಜಿಲ್ಲೆಗಳಲ್ಲಿ ಸಾರ್ವಜನಿಕ
ಖಾಸಗಿ ಸಹಭಾಗಿತ್ವದಲ್ಲಿ ವೈದ್ಯಕೀಯ ಕಾಲೇಜು ಪ್ರಾರಂಭಿಸಲು ಹಾಗೂ ಜಿಲ್ಲಾಸ್ಪತ್ರೆ ಉನ್ನತೀಕರಿಸಲು ಐಡೆಕ್ಸ್ ಸಂಸ್ಥೆಯ ಸೇವೆಯನ್ನು 3,54,50,00,000 ವೆಚ್ಚದಲ್ಲಿ ಟ್ರಾನ್ಸಾಕ್ಷನ್ ಅಡ್ವೈಸರಿ ಆಗಿ ಪಡೆಯಲು ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳ ಪಾರದರ್ಶಕತೆ ಅಧಿನಿಯಮ 1999 ಕಲಂ 4J ಅಡಿಯಲ್ಲಿ 4G ಎಕ್ಸಂಪ್ಷನ್ ವೈದ್ಯಕೀಯ ಶಿಕ್ಷಣ ಪಾರದರ್ಶಕ ಕಾಯ್ದೆಗೆ ವಿನಾಯಿತಿ ನೀಡಿದೆ. ಉತ್ತಮ ಗುಣಮಟ್ಟದ ಸೇವೆಯನ್ನು ಸಮಂಜಸ ದರದಲ್ಲಿ ಸಂಗ್ರಹಿಸುವುದು ವೈದ್ಯಕೀಯ ಶಿಕ್ಷಣ ಇಲಾಖೆ ತಡೆಪಡಿಸುವುದು. ಆಮೇಲೆ ಅಂದು ನವೀನ್ ರಾಜ್ ಸಿಂಗ್, ಸೆಕ್ರೆಟರಿ ಟು ಗವರ್ಮೆಂಟ್ ಆಫ್ ಮೆಡಿಕಲ್ ಎಜುಕೇಶನ್, ಅವರು ಒಂದು ಪತ್ರ ಬರೀತಾರೆ. ಲೆಟರ್ ಆಫ್ ಅವಾರ್ಡ್ LOA ಫಾರ್ ಪ್ರೊವೈಡಿಂಗ್ ಅಡ್ವೈಸ್ ಸರ್ವಿಸಸ್ ಫಾರ್ ಗೌರ್ಮೆಂಟ್ ಆಫ್ ಅಡ್ವೈಸ್ ಸರ್ವಿಸ್ ಫಾರ್ ಡೆವಲಪಿಂಗ್ ಮೆಡಿಕಲ್ ಕಾಲೇಜಸ್ ಅಂಡ್ ಅಪ್ಗ್ರೇಡಿಂಗ್ ದ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ 11 ಡಿಸ್ಟ್ರಿಕ್ಟ್ ಆಫ್ ಕರ್ನಾಟಕ ಅಂಡರ್ PPP ನೆಟ್ವರ್ಕ್. ಅದೇ ಸೇಮ್ ಸಬ್ಜೆಕ್ಟು. ಆಮೇಲೆ ಸದನದಲ್ಲೂ 12 ಸಲ ಉತ್ತರನೂ ಕೊಟ್ಬಿಟ್ಟಿದ್ದಾರೆ. ಅದನ್ನು ಆ ಕಡೆ ಇದಾವೆ, ಅದನ್ನು ಹಾಜರುಪಡಿಸೋಕೆ ಹೋಗೋದಲ್ಲ. ಸದನದ ಕಾಪೀಸ್ ನಾನು ಕೊಡ್ಲಿಕ್ಕೆ ಅದನ್ನು. ಮತ್ತು ಇತ್ತೀಚೆಗೆ ಮೊನ್ನೆ ಡಿಸೆಂಬರ್ 8, 2025 ಈಗ 15 ದಿವಸ ಇದೆ, 15 ದಿವಸ ಇದೆ, ಕೇಂದ್ರ ಸರ್ಕಾರ ಸೆಂಟ್ರಲ್ ಪುಷಸ್ PPP ಮೆಡಿಕಲ್ ಕಾಲೇಜ್ ನೇಷನ್ ವೈಡ್ 11 projects get nod under new funding model. India's push to expand medical education under the districts has entered a new center with 11 private. ಅದೆಲ್ಲನೂ ಕೂಡ ಅದ್ರ ಬಗ್ಗೆ ಹೇಳಿದ್ರೆ ಆ ಕಾಪಿನ ಕೊಡ್ತೀನಿ. ನಾನು ಹೇಳೋದು ಇಷ್ಟೇ, ಹೋರಾಟಗಾರರು ಅದು ಇಂಡಿಪೆಂಡೆಂಟ್. ಅದು ಈ BJP ಅವ್ರು ಹೋಗೇನು ಅಲ್ಲಿ ಹೋಗಿ ಭಾಷಣ ಮಾಡ್ತದಲ್ಲ, ಇದನ್ನು ಹೋರಾಟಗಾರರು ಮೊದಲು ಅರ್ಥ ಮಾಡ್ಕೋಬೇಕು. ಮತ್ತು ಈ BJPದವ್ರದ್ದು ಕೊಡ್ತಾ ಗೊತ್ತಾಗಬೇಕು ಇವರಿಗೆ ಅಂತೇಳಿ ನಾನು ಈ ಪ್ರೆಸ್ ಕಾನ್ಫರೆನ್ಸ್ ಕರೆದಿದ್ದೀನಿ. ಇದೇನು ದೊಡ್ಡ ವಿಷಯ ಅಲ್ಲ. ಆದರೆ ಈ PPP ಅನ್ನೋದು ಸ್ಟಾರ್ಟ್ ಆಗಿದ್ದೇ ಇವರಿಂದ 22ರಲ್ಲಿ. ಅವಾಗ ಯಾಕೆ ಇವ್ರು ಗೌರ್ಮೆಂಟ್ ಅಂತ ಮಾಡಬೇಕು ಅಂತ ಅನ್ನಲಿಲ್ಲ? ಅದು ಇಬ್ಬರು ಪ್ರಶ್ನೆಗಳು ಕಡೆ ಕೇಳಿದಾರೆ, 2-3 ಜನ ಪ್ರಶ್ನೆಗಳು ಕೂಡ ಸಂಸದಲ್ಲ ಕೇಳಿದ್ದಾರೆ. ಮತ್ತು ಕೇಂದ್ರ ಸರ್ಕಾರ ನರೇಂದ್ರ ಮೋದಿ ಎಲ್ಲ ಪ್ರೈವೇಟೈಸೇಷನ್ PPP ಮೆಡಿಕಲ್ ಕಾಲೇಜ್, ನರೇಂದ್ರ ಮೋದಿ ಅವರು ಅದಕ್ಕೊಂದು ಮಾಡೆಲ್ಲೇ ಮಾಡಿದ್ದಾರೆ PPPಗೆ. ಈ BJP ಅವ್ರಿಗೆ ಹೋಗುವಲ್ಲಿ ನರೇಂದ್ರ ಮೋದಿ ಅವ್ರು ಹೇಳ್ಬೇಕಲ್ಲ, PPP ಬೇಡ, ಗೌರ್ಮೆಂಟ್ ಆಗಬೇಕು ದೇಶದಲ್ಲಿ ಅಂತ ಹೇಳ್ಬೇಕು. ನಾನು ಭಾಳ ನೇರವಾಗಿ ಒಂದು ಹೇಳ್ತೇನೆ, ಇದು PPP ವಿಜಯಪುರದಲ್ಲಿ ಮೆಡಿಕಲ್ ಕಾಲೇಜ್ ಹಾಕ್ಬೇಕು ಅನ್ನೋದನ್ನ ಕನಸಿನ ಕೂಸು ಯಾರ್ದಾದ್ರೆ ಅದು BJP ಅವರು. ನಿನ್ನೆ ನಾನು KDPಯಲ್ಲೇ ಹೇಳಿಬಿಟ್ಟೆ, ನೀವು ಅಷ್ಟರ ಭಾಳ ಜನ ಹೋಗಿದ್ದೀರಿ ಕಲ್ತೈತಿ, ನೀವಿದ್ರಿ ಹೇಳಿದ್ನೆಲ್ಲೂ. ನಮ್ಮ ಯಾರು ಕೇಶವ ಪ್ರಸಾದ್ ಮತ್ತು ರವಿಕುಮಾರ್ಗೆ ಅಲ್ಲಿ ಇದ್ದಾಗ ಸಮಕ್ಷ ಹೇಳಿದೆ, ಮಾಡಿದ್ದು ನೀವಪ್ಪ ಅಂತೇಳಿ. ಆದರೆ ಅದೇನೇ ಇರಲಿ, ಅಂದರೆ ಜಸ್ಟ್ ಐ ಆಮ್ ಹೈಲೈಟಿಂಗ್, ಇದು BJP ಅವ್ರದ್ದು ನರೇಂದ್ರ ಮೋದಿ ಅವ್ರ ಪಾಲಿಸಿ, ಸೆಂಟ್ರಲ್ ಗೌರ್ಮೆಂಟ್ ಪಾಲಿಸಿ ಅದಾಗೆಲ್ಲ ಹೇಳಿದಾರೆ. ಅದ್ರಾಗ ಹೇಳಿ ಮರಿ ಪುಡಾರಿಗಳು ಅದಾವೆ ಕೆಲವೊಂದು ಗಿರಾಕಿಗಳು ಭಾಷಣ ಮಾಡಿದ್ರೆ ನನಗೂ ನೋಡಿದ್ದೀನಿ. ಅದಕ್ಕೆ ಸ್ವಲ್ಪ ಇವ್ರನ್ನ ಹೋರಾಟಗಾರರು ಇವ್ರ ಬಗ್ಗೆ ಅರ್ಥ ಮಾಡ್ಕೋಬೇಕು ಅಂತ ಅಷ್ಟೇ ನಮ್ಮದು. ಅಂದರೆ ಇವ್ರನ್ನ ಇವತ್ತು ಇಂಡಿಪೆಂಡೆಂಟ್ ಆಗಿ ಮಾಡಿರಿ, ಹೋರಾಟ ಮಾಡಿ, ನಿಮಗೆಲ್ಲ ನಮ್ಮ ಬೆಂಬಲ ಇದೆ ಅದಕ್ಕೆ. ಮತ್ತು ನಾನು ಕಾಪೀಸ್ ನಿಮ್ಗೆ ಕೊಡ್ತೀನಿ. ನಾನು ಇನ್ನೊಮ್ಮೆ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿಸಿ, ನಮ್ಮಲ್ಲಿ PPP ಬೇಡ ಅಂದಿದಾರಲ್ಲ, PPP ಬೇಡಪ್ಪ, ಗೌರ್ಮೆಂಟ್ ಆಗಲಿ ಅಂತೇಳಿ ಇವತ್ತು ದಿವಸ ನಾನು ಮುಖ್ಯಮಂತ್ರಿಗಳಿಗೆ ಬಲವಾಗಿ ಅವ್ರಿಗೆ ಪ್ರತಿಪಾದನೆ ಮಾಡಿ PPP ಬಿಟ್ಟಲ್ಲಿ ಗೌರ್ಮೆಂಟ್ ಕಾಲೇಜ್ ಆಗಲಿಕ್ಕೆ ನನ್ನ ಎಲ್ಲ ರೀತಿಯ ಪ್ರಯತ್ನಗಳನ್ನ ಮಾಡ್ತೀನಿ. ಮತ್ತು PPPಯನ್ನು ಕೈ ಬಿಡಲಿಕ್ಕೆ ನಾನು ಮಾಡ್ತೀನಿ, ಸ್ಪಷ್ಟವಾಗಿ ಹೇಳ್ತೀನಿ. ನಮಗೆ ಅದು ಈ BJP ಅವ್ರು ಹೋಗೇನು ಅಲ್ಲಿ ಹೋಗಿ ಭಾಷಣ ಮಾಡ್ತಾರಲ್ಲ, ಇದನ್ನು ಹೋರಾಟಗಾರರು ಮೊದಲು ಅರ್ಥ ಮಾಡ್ಕೋಬೇಕು. ಮತ್ತು ಈ BJPದವ್ರಿಗೂ ಕೊಡ್ತಾ ಗೊತ್ತಾಗಬೇಕು ಇವರಿಗೆ ಅಂತೇಳಿ ನಾನು ಈ ಪ್ರೆಸ್ ಕಾನ್ಫರೆನ್ಸ್ ಕರೆದಿದ್ದೀನಿ. ಇದೇನು ದೊಡ್ಡ ವಿಷಯ ಅಲ್ಲ. ಅದು ಈ PPP ಅನ್ನೋದು ಸ್ಟಾರ್ಟ್ ಆಗಿದ್ದೇ ಇವರಿಂದ 22ರಲ್ಲಿ. ಅವಾಗ ಯಾಕೆ ಇವ್ರು ಗೌರ್ಮೆಂಟ್ ಅಂತ ಮಾಡಬೇಕು ಅಂತ ಅನ್ನಲಿಲ್ಲ? ಅವಾಗ ಇಬ್ಬರು ಪ್ರಶ್ನೆಗಳು ಕೂಡ ಕೇಳಿದಾರೆ, 2-3 ಜನ ಪ್ರಶ್ನೆಗಳು ಕೂಡ ಸಂಸದಲ್ಲಿ ಕೇಳಿದ್ದಾರೆ. ಮತ್ತು ಕೇಂದ್ರ ಸರ್ಕಾರ ನರೇಂದ್ರ ಮೋದಿ ಎಲ್ಲ ಪ್ರೈವೇಟೈಸೇಷನ್ PPP ಮೆಡಿಕಲ್ ಕಾಲೇಜ್, ನರೇಂದ್ರ ಮೋದಿ ಅವರು ಅದಕ್ಕೊಂದು ಮಾಡೆಲ್ಲೇ ಮಾಡಿದ್ದಾರೆ PPPಗೆ. ಈ BJP ಹೋಗುವಲ್ಲಿ ನರೇಂದ್ರ ಮೋದಿ ಅವರು ಹೇಳಬೇಕು, PPP ಬೇಡ, ಗೌರ್ಮೆಂಟ್ ಆಗಬೇಕು ದೇಶದಲ್ಲಿ ಅಂತ ಹೇಳ್ಬೇಕು.
ನಾನು ಭಾಳ ನೇರವಾಗಿ ಒಂದು ಹೇಳ್ತೇನೆ, ಇದು PPP ವಿಜಯಪುರದಲ್ಲಿ ಮೆಡಿಕಲ್ ಕಾಲೇಜ್ ಹಾಕ್ಬೇಕು ಅನ್ನೋದನ್ನ ಕನಸಿನ ಕೂಸಿ ಯಾರ್ದಾದ್ರೆ ಅದು BJP. ನಿನ್ನೆ ನಾನು KDP ಹೇಳಿಬಿಟ್ಟೆ, ನೀವು ಅಷ್ಟರ ಭಾಳ ಜನ ಹೋಗಿರ್ಬೇಕಾದ್ರೆ ಇದ್ರಿ ಯಾರು ಕೇಶವ ಪ್ರಸಾದ್ ಮತ್ತು ರವಿಕುಮಾರ್ ಗಾಂಧಿ ಇದ್ದಾಗ ಸಮಕ್ಷ ಮಾಡಿದ್ ನೀವಪ್ಪ ಅಂತೇಳಿ. ಆದರೆ ಅದೇನೇ ಇರಲಿ, ಅಂದರೆ ಜಸ್ಟ್ ಐ ಆಮ್ ಹೈಲೈಟಿಂಗ್, ಇದು BJP ಅವ್ರದ್ದು ನರೇಂದ್ರ ಮೋದಿ ಅವ್ರ ಪಾಲಿಸಿ, ಸೆಂಟ್ರಲ್ ಗೌರ್ಮೆಂಟ್ ಪಾಲಿಸಿ ಅದೆಲ್ಲ ಹೇಳಿದವ್ರೆ. ಹೇಳಿ ಐಡಕ್ಕೆ ಕೊಟ್ಟು OG ಎಕ್ಸೆಪ್ಷನ್ ತಗೊಂಡು ಎಲ್ಲ ಮಾಡಿದಂಥವ್ರು BJP ಅವರು. ಈಗ ಅಲ್ಲಿ ಹೋಗಿ ಭಾಷಣ ಮಾಡ್ತಾರೆ ನಮ್ಗಿಂತ. ಅವ್ರ ಬಗ್ಗೆ ತಕರಾರಿಲ್ಲ, ಹೋರಾಟಗಾರ ಬಗ್ಗೆ ನಮ್ಗೆ ತಕರಾರಿಲ್ಲ, ಭಾಳ ಸ್ಪಷ್ಟ. ಇವ್ರು ಹೋಗಿ ಅಲ್ಲಿ ನನ್ನ ಹೆಸರು ತಗೊಳ್ಳೋಲ್ಲ, ಬರೀ ಪುಡಾಡಿಗಳು ಕೆಲವೊಂದು ಗಿರಕಿಗಳು ಭಾಷಣ ಮಾಡಿದ್ರೆ ನನಗೂ ನೋಡಿದ್ದೀನಿ. ಅದಕ್ಕೆ ಸ್ವಲ್ಪ ಇವ್ರನ್ನ ಹೋರಾಟಗಾರರು ಇವ್ರ ಬಗ್ಗೆ ಅರ್ಥ ಮಾಡ್ಕೋಬೇಕು ಅಷ್ಟೇ ನಮ್ಮದು. ಅಂದರೆ ಇವ್ರನ್ನ ಇವತ್ತು ಇಂಡಿಪೆಂಡೆಂಟ್ ಆಗಿ ಮಾಡಿರಿ, ಹೋರಾಟ ಮಾಡಿ, ನಿಮ್ಗೆಲ್ಲ ನಮ್ಮ ಬೆಂಬಲ ಇದೆ ಅದಕ್ಕೆ. ಮತ್ತು ನಾನು ವಾಪಸ್ ನಿಮ್ಗೆ ಕೊಡ್ತೀನಿ. ನಾನು ನಮ್ಮೆ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿಸಿ, ನಮ್ಮಲ್ಲಿ PPP ಬೇಡ ಆಗಿರೋದಲ್ಲ, PPP ಬೇಡಪ್ಪ, ಗೌರ್ಮೆಂಟ್ ಆಗಲಿ ಅಂತೇಳಿ ಇವತ್ತು ದಿವಸ ನಾನು ಮುಖ್ಯಮಂತ್ರಿಗಳಿಗೆ ಬಲವಾಗಿ ಅವರು ಪ್ರತಿಪಾದನೆ ಮಾಡಿ PPP ಬಿಟ್ಟು ಗೌರ್ಮೆಂಟ್ ಕಾಲೇಜ್ ಆಗಲಿಕ್ಕೆ ನಾನು ಎಲ್ಲ ರೀತಿಯ ಪ್ರಯತ್ನಗಳನ್ನ ಮಾಡ್ತೀನಿ ಮತ್ತು PPP ಅನ್ನು ಕೈ ಬಿಡಲಿಕ್ಕೆ ನಾನು ಮಾಡ್ತೀನಿ. ಸ್ಪಷ್ಟವಾಗಿ ನಮಗೆ ಏನು ಬಸವರಾಜ್ ಮಾಡಿದ್ದು ಅಂತೇಳಿ ನಾಳೆ ಬರಬೇಕಲ್ಲ ಹೆಡಿಂಗ್ ಅದು ಏನ್ರಿ, ನಾವು ಯಾರಿಗೂ ಅನ್ಯಾಯ ಮಾಡೋ ಪ್ರಶ್ನೆ ಬರೋಲ್ಲ. ನಾನು ಯಾವಾಗ ಕ್ಲಾರಿಫೈ ಮಾಡಿದ್ದೇನೆ. ಅಲ್ಲ, ಈಗ ನಾನೀಗ ಆಮೇಲೆ ಬರೆದು ಕೊಡೋದು ಬಿಡೋದು ಅದೆಲ್ಲ ಪದ್ಧತಿ ಇಲ್ಲ. ಸುಮ್ಮನೆ ಅವ್ರಿಗೆ ಯಾರಿಗೋ ತಲೆಗೆ ಹಾಕಿ ಸುಮ್ಮನೆ ದಾರಿ ತಪ್ಪಿಸ್ತಾ ಇದ್ದಾರೆ. ಮುಖ್ಯಮಂತ್ರಿಗಳು ಹೇಳ್ತಾರೆ, ಸರ್ಕಾರ ಮುಖ್ಯಮಂತ್ರಿಗಳು ಹೇಳ್ತಾರೆ, ಆಯ್ತಪ್ಪ PPP ಮಾಡೋದಲ್ಲ, ನಾವು ಗೌರ್ಮೆಂಟೇ ಮಾಡ್ತೀವಿ, ಈ ವರ್ಷ ಆಗ್ಬೋದು, ಮುಂದಿನ ವರ್ಷ ಆಗ್ಬೋದು, ಒಟ್ಟು ಗೌರ್ಮೆಂಟ್ ಕಾಲೇಜಸ್ ಮಾಡಬೇಕು ಅಂತೇಳಿ ಇವರು ಹೇಳ್ಯಾರ. 2 ವರ್ಷ ಹೋಗಲಿ 10 ವರ್ಷ ಹೋಗ್ಲಿ ಅಂತೇಳಿ ಹೋರಾಟಗಾರ ಅವ್ರು ಬಂದಾಗ ಮತ್ತಿಲ್ಲಿ ಬಂದು ಮತ್ತಿಲ್ಲಿ ಇದು ಮಾಡ್ಯಾರ. ಆದರೆ ಹೋರಾಟಗಾರ ಬಗ್ಗೆ ನಾನು ಏನೂ ಮಾತಾಡೋಲ್ಲ, ಗೌರವ ಇದೆ. ಅವರು ಇದು ಮಾಡಲಿ, ಮುಂದೆ ಇನ್ನೊಮ್ಮೆ ಅವ್ರಿಗೆ ಸಮಾಧಾನ ಆಗಿಲ್ಲ ಅಲ್ಲಪ್ಪ ನಮ್ಮವ್ರದಾರ ಆಯಿತು, ಇನ್ನೊಮ್ಮೆ ಮುಖ್ಯಮಂತ್ರಿಗಳು ಭೇಟಿ ಮಾಡಿಸಿ ಇವತ್ತು ದಿವಸ ಅವ್ರು ಕೂಡ, ಯಾಕಂದ್ರೆ ಅವತ್ತು ಸ್ವಲ್ಪ ಗಡಿಬಿಡಿ ಇದ್ದರು, ಇಲ್ಲ ಅಂತಲ್ಲ. ಅವ್ರ ಮನೆಯವ್ರಿಗೆ ಇವತ್ತು ಹಾಸ್ಪಿಟಲ್ಗೆ ಅಡ್ಮಿಟ್ ಆಗಿದ್ದು, ಒಂದು ಮೀಟಿಂಗ್ ಇತ್ತು, ಆ ಮೀಟಿಂಗ್ ತರಾತುರಿಯಲ್ಲಿ ಇರ್ತಿತ್ತು. ಇಂಥ ಒಂದು ಇದರಾಗೂ ಕೂಡ ಭೇಟಿಯಾಗಿದೆ, ಅದು ದೊಡ್ಡದವತ್ತು ದಿವಸ. ಹೀಗಾಗಿ ಇನ್ನೊಮ್ಮೆ ಭೇಟಿ ಮಾಡಿಸಿ ಮುಖ್ಯಮಂತ್ರಿಗಳಿಗೆ ನಾನು ಭಾಳ ಸ್ಪಷ್ಟವಾಗಿ ನೇರವಾಗಿ ಅವರೆಲ್ಲರ ಸಮಕ್ಷಮದಲ್ಲಿ ಒಂದು ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಆಗಬೇಕು ಅಂತೇಳಿ ನಾನು ನನ್ನ ಎಲ್ಲ ರೀತಿಯ ಪ್ರಯತ್ನಗಳನ್ನ ಒತ್ತಾಯವನ್ನು ಮಾಡಿಸೋ ಮೂಲಕ ಇಲ್ಲಿ PPP ಮಾಡಿಕೊಡೋದಲ್ಲ, ಗೌರ್ಮೆಂಟೇ ಆಗಬೇಕು. ಇವತ್ತಾಗಲಿ, ನಾಳೆ ಆಗಲಿ, ಎಂದರೆ ಆಗಲಿ ಆಗಬೇಕು ಅನ್ನೋ ವಿಷಯದಿಂದ ನಾನೆಲ್ಲ ರೀತಿಯ ಇದು ಮಾಡ್ತೇನೆ. ಅವರು ಅದೇ ಹೇಳ್ತಾರೆ, ಗೌರ್ಮೆಂಟೇ ಆಗಲಿ ಅದಕ್ಕೇನು ಸಮಸ್ಯೆ, ಇವತ್ತಾಗಲಿ 10 ವರ್ಷ ಆದಮೇಲೆ ಆಗಲಿ, ಅದ್ರ ಬಗ್ಗೆ ಅದೆಲ್ಲ ಹಾಗೆಲ್ಲ ಬರೋದಿಲ್ಲ. ಮುಖ್ಯಮಂತ್ರಿ ಹೇಳಿದಾರೆ ಅನ್ನೋದು ಅರ್ಥ ಮಾಡ್ಕೋಬೇಕು. ಯು ಆಲ್ಸೋ ಡೋಂಟ್ ಟಾಕ್ ಲೈಕ್ ಅದು ಇದದ ನೋಡಿ PPP ಎಲ್ಲ ಕೊಡ್ತೀನಲ್ಲ, ಹಾಗೆಲ್ಲ ಮಾಡಿ ಮುಖ್ಯಮಂತ್ರಿ ಹೇಳ್ಯಾರ, ಮನೇನು ಹೇಳ್ಯಾರ. ರೇಟಿಂಗ್ನಾಗ ಕೊಡು ಬಿಡು ಇದೆಲ್ಲ ದಿವಸ ಮಾಡ್ದ ರೀ, ಗೌರ್ಮೆಂಟ್ ಓಟ್ ಫಂಕ್ಷನ್ ಹಂಗಾದ್ರೆ ದಿನ ಎಲ್ಲ ಯಾಕೆ ಹೇಳ್ತಾರೆ, ಎಲ್ಲ ಹೋರಾಟ ಮಾಡೋಣ ರೇಟಿಂಗ್ನಾಗ ಕೊಡು ಮುಖ್ಯಮಂತ್ರಿ ಅಂದ್ರೆ ನಾನ್ಸೆನ್ಸ್ ಅದು. ಐ ವಿಲ್ ಟ್ರೈ ಮೈ ಬೆಸ್ಟ್. ಮುಖ್ಯಮಂತ್ರಿಗಳು ಹಣಕಾಸಿನ ಕೊರತೆ ಇದೆ, ನಮಗೆಲ್ಲ ಭಾಳ ಕಷ್ಟ ಇದ್ದಾವೆ. ಆಮೇಲೆ 2 ಸಲ ನಾನು ಕ್ಯಾಬಿನೆಟ್ನಾಗ ಹೇಳಿದ್ದೀನಿ. ನಮ್ಮ ಕಲೀಬ್ ಇನ್ನೊಬ್ಬರು ಮಿನಿಸ್ಟ್ರು ಇದ್ದರು, ಶಿವಾನಂದ ಪಾಟ್ರು ಇದ್ದರು. ಅವಾಗ 2 ಸಲ ನಾನೇ ಹೇಳಿದ್ದೀನಿ ಮುಖ್ಯಮಂತ್ರಿಗಳಿಗೆ. ಒಂದ್ಸಲ ಹಿಂಗೆ ಹೇಳಿದ್, ನನ್ನ ಮ್ಯಾಗ ಅಪಾದನ ಐತ್ರಿ ಅದು ಹೇಳಿದ್ದೀನಿ. ನಾ ಶಿವಾನಂದ ಪಾಟ್ರ ಹೆಸರು ತೊಗೊಂಡು, ಏನ್ರಿ ಶಿವಾನಂದ ಪಾಟ್ರು, ನಾನು ನಿಮ್ಮ ಹೆಸರು ಮಾಡಿಲ್ರಿ ಅಂತ ಹೇಳಿದ್ರು. ಬ್ರದರ್ ಅದವ್ರು ಹೇಳ್ತೀನಿ, ನಾವು ಬ್ರದರ್ ನಾ ಮಾಡಿಲ್ಲ ಅಂತ ಹೇಳಿ ಏನ್ರಿ ನೋಡ್ರಿ. ಆಮೇಲೆ ಮೊನ್ನೆ ಒಮ್ಮೆ ಕನಕ್ಪುರದು ಇದೇನೋ ರಾಜೀವ್ ಗಾಂಧಿ ಫಂಡ್ನಾಗ ಇವತ್ತು ಕನಕ್ಪುರಕ್ಕೆಲ್ಲ ತೊಗೊಂಡಿದ್ರು. ನಾನು ಬೇಸಿಕಲಿ ರಾಜೀವ್ ಗಾಂಧಿ ಫಂಡ್ಸ್ನ ನೀವು ಈ ಥರ ತೊಗೊಳ್ಳೋದು ಸರಿಯಲ್ಲ, ಅದನ್ನು ರಿಸರ್ಚು ಯೂನಿವರ್ಸಿಟಿ ಕಾನ್ಸೆಪ್ಟ್ ಅಂದರೆ ಏನಿದೆ ನಮ್ಗೆ ಗೊತ್ತಿದೆ. ಬರೀ ಅಫಿಲೇಟಿಂಗ್ ಕಾಲೇಜಸ್ ಅಲ್ಲ, ಆ ದುಡ್ಡು ತೊಗೊಂಡು ಹೋಗಿ ಇನ್ನೊಂದು ಬಿಲ್ಡಿಂಗ್ ದುಡ್ಡು ಕೊಡೋದಲ್ಲ. ರಿಸರ್ಚ್ ಆಕ್ಟಿವಿಟೀಸು ವರ್ಲ್ಡ್ ವೈಡ್ ಇವತ್ತು ದಿವಸ ಹೆಂಗೆ ನಾವು ಯಾಕೆ ಟಾಪ್ 100 ಯೂನಿವರ್ಸಿಟೀಸ್ನಾಗ 200 ಯೂನಿವರ್ಸಿಟಿನಲ್ಲಿ ಇವತ್ತು ನಾವು ನಮ್ಮ ಮೆಡಿಕಲ್ ಕಾಲೇಜ್ ಓದು ಬರೋದಲ್ಲ, ಬಿಕಾಸ್ ಆಫ್ ನಮ್ಮಲ್ಲಿ ರಿಸರ್ಚ್ ಇಲ್ಲ, ಇಲ್ಲ. ಮತ್ತು ಅಷ್ಟು ಬದಲಾವಣೆ ಆಗಿದೆ. ಈಗ ಮೆಡಿಕಲ್ ಕಾಲೇಜಸ್, ಇಂಜಿನಿಯರಿಂಗ್ ಕಾಲೇಜ್ ಮೊದಲ ಸ್ಟ್ಯಾಂಡರ್ಡ್ ನೋಡ್ತಿತ್ತು, ನಮ್ಮ ಯೂನಿವರ್ಸಿಟಿ ಹೋಗಿದೆ. ಅವರು ದೂರದೃಷ್ಟಿ ನೋಡ್ರಿ. ಈಗಲ್ಲ, ಅವ್ರು ಮೆಡಿಕಲ್ ಕಾಲೇಜ್ ಬೇರೆ ಇತ್ತು, ಇಂಜಿನಿಯರಿಂಗ್ ಕಾಲೇಜ್ ಬೇರೆ ಇತ್ತು. ಈಗ ಅದು AI ಬರ್ತೀವಿ ನಾಳೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ರೋಬೋಟಿಕ್ಸು, ಇಂಜಿನಿಯರಿಂಗ್ ಡಿಸಿಪ್ಲಿನ್ ನೋಡ್ತೀವಿ, ಯಾರು ಕೂಡ ಹೀಗಾಗಿ ಭಾಳ ಸುಲಭ. ನಾವು ಒಂದು ಕಾಲೇಜ್ಗೆ ಬಿಲ್ಡಿಂಗ್ ಫಂಡ್ ಮಾಡಿದ್ವಿ, ನಮ್ಮದು ಅದ್ರಾಗ ಹಾಕಿಬಿಟ್ರೆ ಅಂತಿದ್ದಾನೆ.
फाइनेंशियल पोजीशन स्ट्रांग होता है नहीं ना वैसा नहीं छोड़ा वो रहता है उसमें सब सरकार में रहता है मुख्यमंत्री बोले ಆಯ್ತಪ್ಪ ಮಾಡೋಣ ಮುಂದೆ ಮಾಡೋಣ ಅಂತ ಹೇಳ್ತಿದ್ದಾರೆ ಈ ವರ್ಷ ಅದಕ್ಕೆ ನೆಕ್ಸ್ಟ್ ಇಯರ್ ಆಗ್ಬೋದು ಅದೊಂದರ ನೆಕ್ಸ್ಟ್ ಇಯರ್ ಆಗ್ಬೋದು ಆಗ್ತದೆ PPP ಮಾಡಲ್ಲಪ್ಪ ಅದ್ರ ಬಗ್ಗೆ ಎರಡು ಮಾತಿಲ್ಲ PPP ಬೇಡ ಆಯ್ತಾ ಫಸ್ಟ್ ಹೋಗಿ ಹೇಳ್ತೀನಿ ತೊಗೊಂಡ್ರಿ ಒಂದೇ ಸರ್ ಅದು ಹೋರಾಟಗಾರರು ಅಲ್ಲಿಂದ ಅಲ್ಲಿ ಹೇಳ್ಬೇಕು ಅವ್ರಿಗೆ ನಮ್ಮ ದೇ ಶುಡ್ ಫೀಲ್ ಕಂಫರ್ಟಬಲ್ ನಮ್ಮ ಪರವಾಗಿದೆ ಅಂತ ಎದ್ದು ನಾನು ಭೇಟಿ ಮಾಡಿಸಿದ್ದೀನಿ ಆಗಿದೆ ಒಬ್ಬ ಇನ್ನೊಂದು ಭೇಟಿ ಮಾಡಿಸ್ತೀನಿ ಏನ ನೈನ್ತ್ ಬರ್ತಾರೆ ಸಿ ಬೇಕಾದ್ರೆ ಅವತ್ತೇ ವೇಟ್ ಮಾಡ್ಸೋಣ ಅಂತ ಬೇಕಾದ್ರೆ ನೈನ್ತ್ ಬೇಕಾದ್ರೆ ಮಾಡಿ ವೇಟ್ ಮಾಡ್ಸೋಣ ಅಂತ ಅವ್ರಿಗೇನಾಗ್ಯದ ಒಂದು ಸ್ವಲ್ಪ ಒಂದು ಮುಖ್ಯಮಂತ್ರಿ ಗಡಿಬಿಡಿ ಆಗಿದ್ರಲ್ಲ ಹೇಳಿದ್ರು ಮುಖ್ಯಮಂತ್ರಿ ಭಾಳ ಸ್ಪಷ್ಟವಾಗಿ ಹೇಳಿದಾರೆ ಮತ್ತೆ ನನ್ನ ಕಡೆ ಮೋಸ್ಟ್ಲಿ ರೆಕಾರ್ಡಿಂಗ್ ಇರಬೇಕು ನಮ್ಮ ಗಿರಮಟ್ಟಿ ಕೇಳ್ರಿ ರೆಕಾರ್ಡಿಂಗ್ ಐತನ ಅವತ್ತೊಂದು ತೋರ್ರಿ ತೊಗೊಂಡಿದ್ದೆ ಆ ರೆಕಾರ್ಡಿಂಗ್ ಒಂದು ಕ್ಲಿಪ್ ಕೊಡಿಸ್ಬಿಡ್ರಿ ಎಲ್ಲರಿಗೂ ಗೊತ್ತಾಗ್ಬಿಡ್ತೈತಿ ಅಂದ್ರೆ ಅವ್ರ ಬಗ್ಗೆ ನಮ್ದೇನು ಅಪಾದನೆ ಇಲ್ಲ ಬಿಡಿ ಅದು ನಮ್ಮವ್ರದಾರ ಪಾಪ ಕೇಳಿದಾರ ಮತ್ತು ಜಿನ ಏನದು ಪಾಪ ಅವ್ರು ಗೌರ್ಮೆಂಟ್ ಆಗ್ಬೇಕು ಅಂತಿದ್ರೆ ಆಯ್ತು ನಮ್ದೇನದ್ರಾಗ ಇಂಟ್ರೆಸ್ಟ್ ಅದ ಅದೆಲ್ಲ ಆಗೋದಿಲ್ಲ ಬಿಡ್ರಿ ಸುಮ್ಮನೆ ಮುಖ್ಯಮಂತ್ರಿಗಳು ಹಂಗೆಲ್ಲಾರು ಬಂದು ಸ್ಥಳಕ್ಕೆ ಹೋಗೋದು ದಿಸ್ ನಾಟ್ ಆಯ್ತು ಭೇಟಿ ಒಂದ್ಸಲ ಭೇಟಿ ಮಾಡ್ಯಾರ ಈ ಎರಡನೇ ಸಲ ಭೇಟಿ ಮಾಡೋದು ಮತ್ತೆ ಸ್ಥಳಕ್ಕೆ ಬಾ ಅಂದ್ರೆ ರೈಟಿನಾಗ ಕೊಡೋದ್ರೆ ಉತ್ತರ ಮಾಡಿ ಭೇಟಿ ಮಾಡ್ಸೋಣಂತ ಕುಂಡ್ರಿಸಿ ಒಂದು ಕಪ್ ಚಾ ಕುಡಿಸಿ ಅವ್ರ ಮುಖ್ಯಮಂತ್ರಿ ಹೇಳ್ಬಿಡಿಸ್ತಾನೆ ಆಯ್ತಾ ಅದಕ್ಕೆ ಕರೆಸಿ ನಾನು ಈ ಹೋರಾಟಗಾರ ಈ ಪ್ರೆಸ್ ಕಾನ್ಫರೆನ್ಸ್ ಕರೆದಿದ್ದು ನಾಟ್ ಒನ್ ಹೋರಾಟಗಾರ ಪಾಪ ಅವ್ರ ಬಗ್ಗೆ ಗೌರವದ ಅವ್ರನ್ನ ನಾನು ಇನ್ನೊಮ್ಮೆ ಸ್ಪಂದನೆ ಅವ್ರು ಸಮಾಧಾನ ಆಗಿಲ್ಲ ಸಮಾಧಾನ ಮಾಡ್ತೀವಿ ಕರೆಕ್ಟಾಗಿ ಆದರೆ ಇದು BJP ಅವ್ರು ಏನು ಹೋಗಿ ಭಾಷಣ ಮಾಡ್ತಿದ್ರಲ್ಲ ಇವ್ರದ್ದು ಗೊತ್ತಾಗಬೇಕಲ್ಲ ಈ PPP ತಂದವ್ರೆ ಇವ್ರೇ ಸದನದಾಗ 3 ಉತ್ತರ ಅದಾವ ನನ್ನ ಕಡೆ ಕಾಪೀಸ್ ಅದಾವು ರಘುಪತಿ ಭಟ್ಟು ರಘುಮೂರ್ತಿ ಇನ್ನೊಬ್ರು 3 ಮಂದಿ ಇವನು ಕೇಳ್ಯಾರ ನಿಮ್ ದೇವಾನಂದ ಚೌಹಾಣ ಕೇಳಿದ್ದು ಐತೆಲ್ಲೋ ಮಾಡಿದ್ದು PPP ಇವರು ಈಗ ಹೋಗಿ ನಮ್ಮ ವಿರುದ್ಧ ಭಾಷಣ ಮಾಡೋರು ಇವರು ನೋಡಿ ನಾನು ಹೇಳ್ತಾರಲ್ಲ PPP ಆದಾಗ ಒಂದ್ ವೇಳೆ PPP ಎಲ್ಲರೂ ಒಪ್ಪಿದಾಗ ನಾವು ಬೇಡಿದವ್ರು ಪಾರ್ಟಿಸಿಪೇಟ್ ಮಾಡ್ತಿದ್ವೋ ಬಿಡ್ತಿದ್ವೋ ಅದೆಲ್ಲಾನು ಕೂಡ ನೋಡ್ಬೇಕಾಗ್ತದೆ ಅಲ್ಲಿ ಏನ್ರಿ PPP ಇದು ಈಗ ಪ್ರಶ್ನೆನೇ ಬರೋದಲ್ಲ ನಂದು 250 ಅಡ್ಮಿಷನ್ ಅದ 2 ಮೆಡಿಕಲ್ ಕಾಲೇಜ್ ಇಲ್ಲೇ ಅದ ಈಗ ವಿಜಯಪುರದಾಗ 150 100 ಒಂದು ಮೆಡಿಕಲ್ ಕಾಲೇಜ್ ನಮ್ಗೆ 250 ಇಂಟೇಕ್ ಅದ 2 ಮೆಡಿಕಲ್ ಕಾಲೇಜ್ ಸಿಗಾಗಿ ನಮ್ದು ಆಯ್ತಪ್ಪ PPP ಇದ್ದಿದ್ರೆ ಯಾವುದು ಕಾಂಟ್ರವರ್ಷಿಯಲ್ PPP ಇದ್ದಾಗ ಬೇಡಿ ವುಡ್ ಹ್ಯಾವ್ ಹ್ಯಾಡ್ ದ ರೈಟ್ ಟು ಪಾರ್ಟಿಸಿಪೇಟ್ ಆರ್ ನಾಟ್ ಟು ಪಾರ್ಟಿಸಿಪೇಟ್ ಅದು ಹೆಂಗಿರ್ತದೆ ಸುಮ್ಮನೆ ಹುಡುಗಾಟಿಕೆ ಅಲ್ಲ PPPದಾಗ ವಯಬಿಲಿಟಿ ನೋಡ್ಬೇಕಾಗ್ತದೆ ಈಗ ನಾಳೆ PPPದಾಗ ಈಗ ಕ್ವಶನ್ ಬರೋದಿಲ್ಲ ಆ ಪ್ರಶ್ನೆ ಉದ್ಭವಿಸೋದಿಲ್ಲ ವಯಬಿಲಿಟಿ ನೋಡ್ಬೇಕಾಗ್ತದೆ ನಾಳೆಪ್ಪ ಏನು ಈಗ BLD ಇನ್ವೆಸ್ಟ್ ಮಾಡ್ತಿದ್ರು ಮತ್ತೊಬ್ರು ಇನ್ವೆಸ್ಟ್ ಮಾಡ್ತಾರೆ ವಯಬಿಲಿಟಿ ನೋಡ್ತಾರೆ ಏನೇನೈತಪ್ಪ ಏನೇನೈತಲ್ಲ ನೋಡ್ಕೊಂಡು ಇದು ಮಾಡ್ತಾರೆ ಆಮೇಲೆ PPPದಾಗೂ ಭಾಳಷ್ಟು ತಪ್ಪು ಕಲ್ಪನೆ ಏನು ಕೊಡ್ತಿದ್ರು ಗೌರ್ಮೆಂಟ್ ಸೀಟ್ಸ್ ಆರ್ ದೇರ್ ಗೌರ್ಮೆಂಟ್ ಸೀಟ್ಸ್ ಆರ್ ನಾಟ್ ದೇರ್ ಅಂತಲ್ಲ ಗೌರ್ಮೆಂಟ್ ಸೀಟ್ಸ್ ಇಂಟ್ರೆಸ್ಟ್ ಇದೆ ಅಲ್ಲೇನು ಈ ಗೌರ್ಮೆಂಟ್ ಏನಾರೇ ಮಾಡ್ಯಾರ ಎಷ್ಟು 15-20% ಏನಾರ ಮಾಡ್ಯಾರಲ್ಲ ಎಷ್ಟು ಮಾಡ್ಯಾರ 20% ಮಾಡಿದಾರೆ 20% ಏನಾರೇ ಮಾಡ್ಯಾರ ಅವರು ಇರಲಿ ಅದನ್ನೇ ಇರಲಿ ನಮ್ಗೆ ಯಾಕೆ ಪ್ರಶ್ನೆ ಉದ್ಭವಿಸೋದಿಲ್ಲ ಅಂದ್ರೆ ಆಗ ಇಟ್ ವಾಸ್ ಡಿಫ್ರೆಂಟ್ ವಿ ಮೇಟ್ ಹವ್ ಪಾರ್ಟಿಸಿಪೇಟೆಡ್ ವಿ ಮೇ ನಾಟ್ ಹವ್ ಪಾರ್ಟಿಸಿಪೇಟೆಡ್ ಡಿಪೆಂಡಿಂಗ್ ಅಪಾನ್ ದ ನಮ್ಮ ಎಲ್ಲರೂ ಕೂಡ ನಮ್ಮ ಡಾಕ್ಟರ್ಸ್ ಏನು ಅಡ್ವೈಸ್ ಮಾಡ್ತಿದ್ರು ಅದ್ರ ಪ್ರಕಾರ ಆಗ್ಬೋದಾಗಿತ್ತು ಈಗ ಅದು ಪ್ರಶ್ನೆ ಬರೋದಲ್ಲ ನಾನು ಹೇಳೋದು ಇಷ್ಟೇ ಈ BJP ಅವ್ರೇನು ನಾಟಕ ಮಾಡತ್ತಾರಲ್ಲ ಹೋಗಿ ಅಲ್ಲಿ ಭಾಷಣ ಮಾಡೋದು ಏನ್ರಿ ಪ್ರಚೋದನಕಾರಿ ಮಾತಾಡೋದು ಏನ್ರಿ ಈ ಹೋರಾಟಗಾರರು ಅರ್ಥ ಮಾಡ್ಕೋಬೇಕಲ್ಲ ಈಗ ಈ ಹೋರಾಟಗಾರರಿಗೆ ಕಳಿಸ್ತೀನಿ ಕಾಪಿ ಅವ್ರಿಗೂ ಒಂದು ಅರ್ಥ ಗೊತ್ತಾಗಬೇಕಲ್ಲ ಅಂದ್ರೆ ಅವ್ರು ಮಾಡಲಿ ಇಂಡಿಪೆಂಡೆಂಟ್ ಪಕ್ಷಾತೀತವಾಗಿ ಮಾಡಲಿ ಹೋರಾಟಗಾರರು ವಿ ಹ್ಯಾವ್ ನೋ ಅಬ್ಜೆಕ್ಷನ್ ಪಕ್ಷಾತೀತವಾಗಿ ಅವ್ರು ಮಾಡಲಿ ಅದು ಇವ್ರನ್ನ ಕರ್ಕೊಂಡು ಏನಾರು ಮಾಡಿದ್ರೆ ಅದು ರಾಜಕೀಯ ಆಗ್ತದೆ ಇಷ್ಟೇ ನಾನು ಹೇಳೋದು ನಿಮ್ಮ ಪಾರ್ಟಿಯವರು ನಾನು ಭಾಗವಹಿಸಿದನಲ್ಲ ನಾನು ಭಾಗವಹಿಸಿದ್ದೀನಿ ಆದ್ರೆ ಇದನ್ನ ಭಾಷಣ ಮಾಡಿದ್ದು ನಾನು ಸ್ವಲ್ಪ ಕಳಿಸ್ಲಾ ನಿಮ್ಗೆ ಕಳಿಸಿರೋದು ಆಸ್ ಇಟ್ ಇಸ್ ಹಾಕ್ತೀರಾ ನೀವು ಕಳಿಸ್ಬಿಡ್ತೀನಿ ನಾನು ನನ್ನ ಕಡೆ ವಿಡಿಯೋಸ್ ಅದಾವು ಕಳಿಸ್ಬಿಡ್ತೀನಿ ನಮ್ಮ ಸ್ಟ್ರೇಟ್ ನಿಮ್ಗೆ ಕಳಿಸ್ತೀನಿ ಫುಲ್ ಅದಾಗ ಏನೇನು ಬರ್ದಾರಲ್ಲ ಏನೇನು ಮಾತಾಡಲ್ಲ ಅದೆಲ್ಲ ಬರ್ಬೇಕು ನಿಮ್ಮ ಪೇಪರ್ನ ಕೊಟ್ಟು ಕಳಿಸ್ತೇನೆ ನಾನು ಎಲ್ಲರೂ ಕಳಿಸ್ತೇನೆ ನಾನು ಅಲ್ಲಿ ಭಾಷಣ ಮಾಡಿದ್ದು ಕೈ ಇದು ಮಾಡಿ ನಂದು ಹೇಳಿದ್ನಲ್ಲ ಮಾಡಲಿ BJP ಅವರು ಪಾಪ ಸಪನಪ್ಪದು ನಾವು ಹಿಂದಕ್ಕೆ ನಾವು PPP ಮಾಡಿದ್ದೀವಿ ನಮ್ಮಿಂದ ತಪ್ಪಾಗಿದೆ ಈ ಸರ್ಕಾರ ಆಗಲಿ ಅಂತ ಹೇಳಿ ಐ ನೋ ಅಬ್ಜೆಕ್ಷನ್ ಆದರೆ PPP ಕಾಂಗ್ರೆಸ್ನವರು ಮಾಡಾಕತ್ತಾರ ಏನೇನೋ ಮಾತಾಡಿದಾರೆ ಗೊತ್ತದ ನಾನು BJP ಅವರು ಅನ್ಯಾಯ ಮಾಡಿದ್ದು ಡಿಪಾರ್ಟ್ರ್ ಅನ್ಯಾಯ ಮಾಡಬೇಡಿ ಅಂತ ಕುಡಿತಾರ BJP ಅವರು ಅನ್ಯಾಯ ಮಾಡಿದ್ದು ಅಂತ ನಾ ಬರ್ಬೇಕಲ್ಲ ಹೆಂಗೆ ಅದು ಏನ್ರಿ ನಾ ಯಾರಿಗೂ ಅನ್ಯಾಯ ಮಾಡೋ ಪ್ರಶ್ನೆ ಬರಲ್ಲ ನಾನು ಯಾವಾಗ ಕ್ಲಾರಿಫೈ ಮಾಡಿದ್ದೇನೆ
ಇದು ಒಂದು ಸ್ಪಷ್ಟ ಅವ್ರದ್ದು ಅಲ್ಲ, ಈಗ ನಾನೀಗ ಮರೆ ಬರೆದು ಕೊಡೋದು ಅದೆಲ್ಲ ಪದ್ಧತಿ ಇಲ್ಲ. ಸುಮ್ಮನೆ ಅವ್ರಿಗೆ ಯಾರಿಗೋ ತಲೆ ಹಾಕಿ ಸುಮ್ಮನೆ ದಾರಿ ತಪ್ಪಿಸ್ತಾ ಇದ್ದಾರೆ. ಮುಖ್ಯಮಂತ್ರಿಗಳು ಹೇಳ್ತಾರೆ, ಸರ್ಕಾರ ಮುಖ್ಯಮಂತ್ರಿಗಳು ಹೇಳ್ತಾರೆ, ಆಯ್ತಪ್ಪ PPP ಮಾಡೋದಲ್ಲ, ನಾವು ಗೌರ್ಮೆಂಟೇ ಮಾಡ್ತೀವಿ, ಈ ವರ್ಷ ಆಗ್ಬೋದು, ಮುಂದಿನ ವರ್ಷ ಆಗ್ಬೋದು, ಮತ್ತು ಗೌರ್ಮೆಂಟ್ ಕಾಲೇಜ್ ಮಾಡಬೇಕು ಅಂತೇಳಿ ಇವರು ಹೇಳ್ಯಾರ. 2 ವರ್ಷ ಹೋಗಿ 4 ವರ್ಷ ಹೋಗಿ ಅಂತೇಳಿ ಹೋರಾಟಗಾರ ಒಂದು ಬಂದಾಗ ಮತ್ತಿಲ್ಲಿ ಬಂದು ಮತ್ತಿಲ್ಲಿ ಇದು ಮಾಡಿದ್ದಾರೆ. ಅದು ಹೋರಾಟಗಾರ ಬಗ್ಗೆ ನಾನು ಮಾತಾಡಿದ್ದಾರೆ. ಅವರವ್ರಿಗೆ ಅವರು ಇದು ಮಾಡಲಿ, ಮುಂದೆ ಇನ್ನೊಮ್ಮೆ ಅವ್ರಿಗೆ ಸಮಾಧಾನ ಆಗಿಲ್ಲ ಅಲ್ಲಪ್ಪ, ನಮ್ಮವರ ಆಯಿತು, ನಮಗೆ ಇನ್ನೊಮ್ಮೆ ಮುಖ್ಯಮಂತ್ರಿಗಳಿಗೆ ಮಾಡಿಸಿ ಸ್ವಲ್ಪ, ಯಾಕಂದ್ರೆ ಅವತ್ತು ಸ್ವಲ್ಪ ಗಡಿಬಿಡಿ ಇದ್ದರು, ಇಲ್ಲ ಅಂತಲ್ಲ. ಅವ್ರ ಮನೆಯವ್ರಿಗೆ ಹಾಸ್ಪಿಟಲ್ಗೆ ಅಡ್ಮಿಟ್ ಆಗಿದ್ದು, ಮೀಟಿಂಗ್ ಇತ್ತು, ಆ ಮೀಟಿಂಗ್ ಥರ ಇರ್ತಿತ್ತು. ಇಂಥ ಒಂದು ಇದ್ರಾಗ ಕೂಡ ಭೇಟಿಯಾಗಿದೆ, ಅದು ದಿವಸ. ಹೀಗಾಗಿ ಇನ್ನೊಮ್ಮೆ ಭೇಟಿ ಮಾಡಿಸಿ ಮುಖ್ಯಮಂತ್ರಿಗಳಿಗೆ ನಾನು ಭಾಳ ಸ್ಪಷ್ಟವಾಗಿ, ನೇರವಾಗಿ ಅವರೆಲ್ಲರ ಸಮಕ್ಷಮದಲ್ಲಿ ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಅಂತೇಳಿ ನಾನು ನನ್ನ ಎಲ್ಲ ರೀತಿಯ ಪ್ರಯತ್ನಗಳನ್ನು ಒತ್ತಾಯವನ್ನು ಮಾಡಿಸುವ ಮೂಲಕ ಇಲ್ಲಿ PPP ಮಾಡೋದಲ್ಲ, ಗೌರ್ಮೆಂಟೇ ಆಗಬೇಕು. ಇವತ್ತಾಗಲಿ, ನಾಳೆ ಆಗಲಿ, ಎಂದರೆ ಆಗಲಿ ಆಗಬೇಕು ಅನ್ನೋ ವಿಷಯದಿಂದ ನಾನೆಲ್ಲ ರೀತಿ ಮಾಡ್ತೇನೆ. ಅವರು ಹೇಳ್ತಾರೆ ಗೌರ್ಮೆಂಟ್ ಆಗಲಿ, ಅದಕ್ಕೆ ಸಮಸ್ಯೆ ಇವತ್ತಾಗಲಿ 10 ವರ್ಷ ಆದಮೇಲೆ ಆಗಲಿ, ಅದ್ರ ಬಗ್ಗೆ ಅವ್ರದ್ದು ವಿಷಯ ಇದು ನಾಟ್ ವರಿ ಅಬೌಟ್ ಇಟ್. ಅವರು PPP ನಾವು ಕೈ ಬಿಡಾಕತ್ತೀವಿ ಅಂತ ಹೇಳಿ ಅಟ್ಲೀಸ್ಟ್ ನಾವು ಅಫಿಷಿಯಲಿ ಮಾಡಿ ಬಿಡಿದ್ರೆ ನಮ್ಗೆ ನೋಡಿ, ಅದೆಲ್ಲ ಹಾಗೆಲ್ಲ ಬರೋಲ್ಲ. ಮುಖ್ಯಮಂತ್ರಿ ಕಡೆ ಅರ್ಥ ಮಾಡ್ಬೋದು. ಇವತ್ತು ಸ್ವಲ್ಪ ಒಂದು ಟಾಪ್ ಟ್ರ್ಯಾಕ್ ಅದು PPP ಎಲ್ಲ ಕೊಡ್ತೀವಿ ನಾವು. ಹಾಗೆಲ್ಲ ಮಾಡಿ ಮುಖ್ಯಮಂತ್ರಿ ಹೇಳ್ಯಾರ, ಮನೆ ಹೇಳ್ಯಾರ, ರೇಟಿಂಗ್ನಾಗ ಕೊಡು ಇದೆಲ್ಲ ದಿವಸ ಮಾಡ್ದೆ ಗೌರ್ಮೆಂಟ್ ಓಟ್ ಫಂಕ್ಷನ್ ಹಂಗಾದ್ರೆ ದಿನ ಎಲ್ಲ ಅದೇ ಕೇಳ್ತಾರ, ಎಲ್ಲ ಹೋರಾಟ ಮಾಡೋಣ, ನಾವು ರೇಟಿಂಗ್ನಾಗ ಕೊಡು ಮುಖ್ಯಮಂತ್ರಿ ಅಂದ್ರೆ ನಾನ್ಸೆನ್ಸ್ ಅದು. ನಿಮ್ಮ ಅವಧಿಯಲ್ಲೇ ಕಾಲೇಜ್ ಆರಂಭ ಐ ವಿಲ್ ಟ್ರೈ ಮೈ ಬೆಸ್ಟ್. ಮುಖ್ಯಮಂತ್ರಿಗಳು ಹಣಕಾಸಿನ ಕೊರತೆ ಇದೆ, ನಮಗೆಲ್ಲ ಭಾಳ ಕಷ್ಟ ಇದ್ದಾವೆ. ಅವ್ರು 2 ಸಲ ನಾನು ಕ್ಯಾಬಿನೆಟ್ ಮಾಡಿದ್ದೀನಿ. ನಮ್ಮ ಕಲೀಗ್ ಇನ್ನೊಬ್ಬರು ಮಿನಿಸ್ಟರ್ ಇದ್ರು, ಪಟ್ಟು ಇದ್ರು. ಅವಾಗ 2 ಸಲ ನಾನೇ ಹೇಳಿದ್ದೀನಿ ಮುಖ್ಯಮಂತ್ರಿಗಳು. ಒಂದ್ಸಲ ಹೆಂಗೆ ಹೇಳಿದ್, ನನ್ನ ಮ್ಯಾಗ ಅಪಾದನ ಐತ್ರಿ, ಅದು ಹೇಳಿದ್ದೀನಿ. ಆ ಶಿವಾನಂದ ಪಾಟೀಲ್ ತಗೊಂಡು ಎಲ್ರಿ ಶಿವಾನಂದ ಪಾಟೀಲ್, ನಾನು ನಿಮ್ಮ ಮೇಲೆ ಮಾಡಿದ್ರಿ ಅಂತ ಹೇಳಿ ಬ್ರದರ್, ಅದೊಂದು ಹೇಳ್ತೀನಿ, ಬ್ರದರ್ ನಾನು ಮಾಡಿಲ್ಲ ಅಂತ ಹೇಳಿ. ಆಮೇಲೆ ಮೊನ್ನೆ ಒಮ್ಮೆ ಕನಕ್ಪುರದ್ದು ಇದೇನೋ ರಾಜೀವ್ ಗಾಂಧಿ ಫಂಡ್ನಾಗ ಕನಕ್ಪುರ ಕರೆಕ್ಟ್ ತಗೊಂಡಿದ್ದೆ. ನಾನು ಬೇಸಿಕಲಿ ರಾಜೀವ್ ಗಾಂಧಿ ಫಂಡ್ಸ್ ನಾನು ಈ ಥರ ತಗೋದು ಸರಿಯಲ್ಲ, ಅದನ್ನು ರಿಸರ್ಚು ಯೂನಿವರ್ಸಿಟಿ ಕಾನ್ಸೆಪ್ಟ್ ಅಂದರೆ ಏನಿದೆ ನಮ್ಗೆ ಗೊತ್ತಿದೆ. ಬರೀ ಅಫಿಲೇಟೆಡ್ ಕಾಲೇಜಸ್ ಅಲ್ಲ, ಆ ದುಡ್ಡು ತೊಗೊಂಡು ಹೋಗಿ ಇನ್ನೊಂದು ಬಿಲ್ಡಿಂಗ್ ದುಡ್ಡು ಕೊಡೋದಲ್ಲ, ರಿಸರ್ಚ್ ಆಕ್ಟಿವಿಟೀಸು ವರ್ಲ್ಡ್ ವೈಡ್ ಗೊತ್ತಿರುತ್ತೆ. ಹೆಂಗೆ ನಾವು ಯಾಕೆ ಟಾಪ್ 100 ಯೂನಿವರ್ಸಿಟೀಸ್ನಾಗ 200 ಯೂನಿವರ್ಸಿಟಿನಾಗ ನಾವು ನಮ್ಮ ಮೆಡಿಕಲ್ ಕಾಲೇಜ್ಗಳು ಬರೋದಲ್ಲ, ಬಿಕಾಸ್ ಆಫ್ ನಮಗೆ ರಿಸರ್ಚ್ ಇಲ್ಲ, ಇನೋವೇಷನ್ ಇಲ್ಲ. ಮತ್ತು ಈಗ ಭಾಳಷ್ಟು ಬದಲಾವಣೆ ಆಗಿದೆ. ಈಗ ಮೆಡಿಕಲ್ ಕಾಲೇಜಸ್ಸು, ಇಂಜಿನಿಯರಿಂಗ್ ಕಾಲೇಜ್ ಮೊದಲ ಸ್ಟ್ಯಾಂಡರ್ಡ್ ಇತ್ತು. ನಮ್ಮ ಮನೆ ಒಂದು ಯೂನಿವರ್ಸಿಟಿಗೆ ಹೋಗಿದ್ದೆ, ಅವರು ದೂರದೃಷ್ಟಿ ನೋಡಿ. ಈಗಲ್ಲ, ಅವರು ಮೆಡಿಕಲ್ ಕಾಲೇಜ್ ಬೇರೆ ಇತ್ತು, ಇಂಜಿನಿಯರಿಂಗ್ ಕಾಲೇಜ್ ಬೇರೆ ಇತ್ತು. ಈಗ ಅದು AI ಬರ್ತೀಗ, ನಾನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ಮತ್ತು ರೋಬೋಟಿಕ್ಸು. ಸೊ ಇಂಜಿನಿಯರಿಂಗ್ ಡಿಸಿಪ್ಲಿನು ಮತ್ತು ಇದು ಅದು ಕೂಡ ಬ್ಲೆಂಡ್ ಆಗಬೇಕಾಗ್ತದೆ. ಈಗ ಏನ್ರಿ ಬ್ಲೆಂಡ್ ಆಗಬೇಕಾಗ್ತದೆ. ಹೀಗಾಗಿ ಭಾಳಷ್ಟು ಇವಾಗ ನಾವು ಹೇಳಿದೆ, ನಾವು ರಾಜೀವ್ ಗಾಂಧಿ ಮಾಡಿ ಅದನ್ನು ತೊಗೊಂಡು ಕೆಲವೊಂದು ಕಾಲೇಜ್ಗೆ ಬಿಲ್ಡಿಂಗ್ ಫಂಡ್ ಮಾಡಿದ್ದೀವಿ. ನಾನು ಎಷ್ಟು ಕಾಲೇಜ್ ಮಾಡಿದ್ರೆ ಮತ್ತು ನಮ್ಮದು ಮಾಡ್ತಿದ್ದಾರೆ ಕಂಪ್ನಿ, ನಮ್ಮದು ಅದ್ರಾಗ ಹಾಕಿಬಿಟ್ರೆ ಅಂತಿಲ್ಲ. ಫೈನಾನ್ಷಿಯಲ್ ಪೊಸಿಷನ್ ಸ್ಟ್ರಾಂಗ್ ಅದ ಸರ್ಕಾರ ಮೇಲೆ ಇರುತ್ತೆ. ಮುಖ್ಯಮಂತ್ರಿ ಕೂಡ ಆಯ್ತಪ್ಪ ಮಾಡೋದು, ಮುಂದೆ ಮಾಡೋಣ ಅಂತ ಹೇಳ್ತಿದ್ದಾರೆ. ಈ ವರ್ಷ ಅದಕ್ಕೆ ನೆಕ್ಸ್ಟ್ ಇಯರ್ ಆಗ್ಬೋದು, ಅದಂತರ ನೆಕ್ಸ್ಟ್ ಇಯರ್ ಆಗ್ಬೋದು, ಆಗ್ತದೆ. PPP ಮಾಡಲ್ಲಪ್ಪ, ಅದ್ರ ಬಗ್ಗೆ ಎರಡು ಮಾತಿಲ್ಲ. PPP ಬೇಡ, ಆಯ್ತಾ? ಫಸ್ಟ್ ಡೋಂಟ್ ಒಂದೇ ಸರ್, ಅದು ಹೋರಾಟಗಾರರು ಅಲ್ಲಿಂದ ಅಲ್ಲಿ ಹೇಳ್ಬೇಕು, ಅವ್ರಿಗೆ ನಮ್ಗೆ ದೇ ಶುಡ್ ಫೀಲ್ ಕಂಫರ್ಟಬಲ್, ನಮ್ಮ ಪರವಾಗಿದೆ ಅಂತ ಎದ್ದು ನೋಡಪ್ಪ, ನಾನು ಭೇಟಿ ಮಾಡಿಸಿದ್ದೀನಿ, ಆಗಿದೆ. ಒಬ್ಬ ಇನ್ನೊಂದು ಭೇಟಿ ಮಾಡ್ತೀನಿ. ನೈನ್ತ್ ಬರ್ತಾರೆ, ಸಿಬಿಗೆ ಯಾವುದೇ ವೇಟ್ ಮಾಡ್ತಾನೆ ಅಂತ. 9th ಬೇಕಾದ್ರೆ ವೇಟ್ ಮಾಡ್ತಾನೆ ಅಂತ. ಅವ್ರಿಗೆ ಏನಾಗಿದೆ, ಮುಖ್ಯಮಂತ್ರಿ ಗಡಿಬಿಡಿ ಆಗಿದ್ರಲ್ಲ, ಹೇಳಿದ್ರು ಮುಖ್ಯಮಂತ್ರಿ ಭಾಳ ಸ್ಪಷ್ಟ. ಮುಖ್ಯ ರೆಕಾರ್ಡಿಂಗ್ ಬರಬೇಕು, ರೆಕಾರ್ಡ್ ಅವತ್ತು ತೊಗೊಂಡಿದ್ದೆ, ಆ ರೆಕಾರ್ಡಿಂಗ್ ಕ್ಲಿಪ್ ಕೊಡಿಸ್ಬಿಡಿ, ಎಲ್ಲರೂ ಗೊತ್ತಾಗ್ಬಿಡ್ತದೆ. ಅವ್ರ ಬಗ್ಗೆ ನಮ್ದೇನು ಅಪಾದನೆ ಇಲ್ಲ, ಬಿಡಿ. ನಮ್ಮ ಹುಡುಗರ ಪಾಪ ಕೇಳಿದಾರೆ, ಮತ್ತು ಜನ ಏನದು ಪಾಪ ಗೌರ್ಮೆಂಟ್ ಆಗ್ಬೇಕು ಅಂತಿದ್ರೆ ಆಯ್ತು, ನಮ್ದೇ ಅದ್ರಾಗ ಇಂಟ್ರೆಸ್ಟ್ ಅದ. ಸ್ಥಳಕ್ಕೆ ಮುಖ್ಯಮಂತ್ರಿಗಳನ್ನ ಅದೆಲ್ಲ ಆಗೋದು ಬಿಡ್ರಿ, ಸುಮ್ಮನೆ ಮುಖ್ಯಮಂತ್ರಿಗಳು ಹಂಗೆಲ್ಲಾರು ಬಂದು ಸ್ಥಳಕ್ಕೆ ಹೋಗೋದು ನಾಟ್ ಆಯ್ತು. ಭೇಟಿ ಒಂದ್ಸಲ ಭೇಟಿ ಮಾಡ್ಯಾರ, ಈಗ 2ನೇ ಸಲ ಭೇಟಿ ಮಾಡೋದು, ಮತ್ತೆ ಸ್ಥಳಕ್ಕೆ ಬಾ ಅಂದ್ರೆ ರೈಟಿನಾಗ ಕೊಡೋದ್ರೆ ಮಾಡಿ ಭೇಟಿ ಮಾಡಿಸ್ನಂತ. ಕುಂಡ್ರಿಸಿ ಒಂದು ಕಪ್ ಚಾ ಕುಡಿಸಿ ಅವ್ರ ಮುಖ್ಯಮಂತ್ರಿ ಹೇಳಿಬಿಡಿಸ್ತಾನೆ, ಆಯ್ತಾ? ಸರ್, ಈಗ 2022ರಾಗ ಬೊಮ್ಮಾಯಿಯವರಿಗೆ ವಿಜಯಪುರಕ್ಕೆ ಬಂದಿದ್ರು. ಆ ಯತ್ನಾಳರು ನಮ್ಮ ಬಿಜಾಪುರಕ್ಕೆ ಕೊಡ್ರಿ, ಜೊತೆಗೆ ಬಾಗಲಕೋಟೆಗೆ ಏನೇನ ಜನ PPP ಕೊಡ್ರಿ ಅಂತ ಓಪನ್ ಸ್ಟೇಟ್ಮೆಂಟ್ ಹೇಳಿದ್ರು. ಆಗ ಯಾವುದೇ ವಿರೋಧನ ಮಾಡಿರಲಿಲ್ಲ ಯಾರು.
ಬಟ್ ಈಗ ಯಾಕೆ ಕ್ಲೋಸ್ ಮಾಡ್ತಾರೆ? ಅದೇ ಅದೇ ಅದಕ್ಕೆ ಕರೆಸಿ ನಾನು ಈ ಹೋರಾಟಗಾರ ಈ ಪ್ರೆಸ್ ಕಾನ್ಫರೆನ್ಸ್ ಕರೆದಿದ್ದು ನಾಟ್ ಒನ್ ಹೋರಾಟಗಾರ ಪಾಪ ಅವ್ರ ಬಗ್ಗೆ ಗೌರವದ ಅವ್ರನ್ನ ನಾನು ಇನ್ನೊಮ್ಮೆ ಸ್ಪಂದನೆ ಅವ್ರು ಸಮಾಧಾನ ಆಗಿಲ್ಲ, ಸಮಾಧಾನ ಮಾಡ್ತೀವಿ ಕರೆಕ್ಟಾಗಿ. ಆದರೆ ಈ ಬಿಜೆಪಿ ಅವ್ರು ಏನು ಹೋಗಿ ಭಾಷಣ ಮಾಡ್ತಿದ್ರಲ್ಲ ಇವ್ರದ್ದು ಹುಡುಕ್ ಗೊತ್ತಾಗಬೇಕಲ್ಲ. ಈ PPP ತಂದವ್ರೆ ಇವರೇ ಸದನದಾಗ 3 ಉತ್ತರ ಅದಾವ, ಒಂದ್ ಕಡೆ ಕಾಪೀಸ್ ಅದಾವು. ರಘುಪತಿ ಭಟ್ಟು, ರಘುಮೂರ್ತಿ, ಇನ್ನೊಬ್ರು 3 ಮಂದಿ ಅವ್ರು ಕೇಳ ದೇವಾನಂದ ಚೌಹಾಣ್ ಕೇಳಿದೈತೆ ಎಲ್ಲ ಮಾಡಿದ್ದು PPP ಇವರು. ಈಗ ಹೋಗಿ ನಮ್ಮ ವಿರುದ್ಧ ಭಾಷಣ ಮಾಡೋರು ಇವರು. ಅದೇ ಸದನದಾಗೆ ಎಲ್ಲಾದ್ರೂ ನಿಮ್ಮ ಹೆಸರನ್ನು ತಗೊಂಡು ಕೊಡೋದಾದ್ರೆ ನಮಗೆ ನೋಡಿ ನಾನು ಹೇಳ್ತಾರಲ್ಲ, PPP ಆದಾಗ ಒಂದ್ ವೇಳೆ PPP ಎಲ್ಲರೂ ಒಪ್ಪಿದಾಗ ನಾವು ಬೇಡಿದವ್ರು ಪಾರ್ಟಿಸಿಪೇಟ್ ಮಾಡ್ತಿದ್ವು ಬಿಡ್ತಿದ್ವು, ಅದೆಲ್ಲನೂ ಕೂಡ ನೋಡ್ಬೇಕಾಗ್ತದೆ. ಅಲ್ಲಿ ಏನ್ರಿ PPP ಇದು ಈಗ ಪ್ರಶ್ನೆ ಬರೋದಲ್ಲ. ನಂದು 250 ಅಡ್ಮಿಷನ್ ಅದ, 2 ಮೆಡಿಕಲ್ ಕಾಲೇಜ್ ಇಲ್ಲೇ ಇದೆ ವಿಜಯಪುರದಾಗ. 150, 100 ಒಂದು ಮೆಡಿಕಲ್ ಕಾಲೇಜ್, ನಮ್ಗೆ 250 ಇಂಟೇಕ್ ಅದ. 2 ಮೆಡಿಕಲ್ ಕಾಲೇಜ್ ಸಿಗೋದು ನಮ್ದು ಆಯ್ತು. PPP ಇದ್ದಿದ್ರೆ ಯಾವುದು ಕಾಂಟ್ರವರ್ಷಿಯಲ್ PPP ಇದ್ದಾಗ ಬೇಡಿ ವುಡ್ ಹ್ಯಾವ್ ಹ್ಯಾಡ್ ದ ರೈಟ್ ಟು ಪಾರ್ಟಿಸಿಪೇಟ್ ಆರ್ ನಾಟ್ ಟು ಪಾರ್ಟಿಸಿಪೇಟ್. ಅದು ಹೆಂಗಿರ್ತದೆ, ಸುಮ್ಮನೆ ಹುಡುಗಾಟಿಕೆ ಅಲ್ಲ. PPPದಾಗ ವಯಬಿಲಿಟಿ ನೋಡ್ಬೇಕಾಗ್ತದೆ. ಈಗ ನಾಳೆ PPPದಾಗ ಈಗ ಕ್ವಶನ್ ಬರೋದಿಲ್ಲ, ಆ ಪ್ರಶ್ನೆ ಉದ್ಭವಿಸೋದಿಲ್ಲ, ವಯಬಿಲಿಟಿ ನೋಡ್ಬೇಕಾಗ್ತದೆ. ನಾಳೆಪ್ಪ ಏನು ಈಗ BEd ಇನ್ವೆಸ್ಟ್ ಮಾಡ್ತಿದ್ರು, ಮತ್ತೊಬ್ರು ಇನ್ವೆಸ್ಟ್ ಮಾಡ್ತಾರೆ, ವಯಬಿಲಿಟಿ ನೋಡ್ತಾರೆ, ಏನೇನಾಯ್ತಪ್ಪ ಏನೇನಾಯ್ತು ನೋಡ್ಕೊಂಡು ಇದು ಮಾಡ್ತಾರೆ. ಆಮೇಲೆ PPPದಾಗೂ ಬಹಳಷ್ಟು ತಪ್ಪು ಕಲ್ಪನೆ ಕೊಡ್ತಿದ್ರು. ಗೌರ್ಮೆಂಟ್ ಸೀಟ್ಸ್ ಅದೇ, ಗೌರ್ಮೆಂಟ್ ಸೀಟ್ಸ್ ಅದು ಮಾಡ್ತಾ ಇರುತ್ತಲ್ಲ. ಗೌರ್ಮೆಂಟ್ ಸೀಟ್ಸ್ ಇಂಥ ಇದೆ ಅಲ್ಲೇನು. ಈ ಗೌರ್ಮೆಂಟೇ ಏನಾರೇ ಮಾಡ್ಯಾರ, ಎಷ್ಟು 15-20% ಏನಾರೇ ಮಾಡ್ಯಾರಲ್ಲ. ಎಷ್ಟು ಕೊಡೋದು 20% ನೋಡ್ರಿ, 20% ಏನಾರೇ ಮಾಡ್ಯಾರ ಅವರು. ಇರ್ಲಿ ಅದನ್ನೇ ಇರಲಿ, ನಮ್ಗೆ ಯಾಕೆ ಪ್ರಶ್ನೆ ಉದ್ಭವಿಸೋದಿಲ್ಲ. ಅಂದ್ರೆ ಆಗ ಇಟ್ ವಾಸ್ ಡಿಫರೆಂಟ್. ವಿ ಮೇ ಹ್ಯಾವ್ ಪಾರ್ಟಿಸಿಪೇಟೆಡ್, ವಿ ಮೇ ನಾಟ್ ಹ್ಯಾವ್ ಪಾರ್ಟಿಸಿಪೇಟೆಡ್, ಡಿಪೆಂಡಿಂಗ್ ಅಪಾನ್ ನಮ್ಮ ಎಲ್ಲರೂ ಕೂಡ ನಮ್ಮ ಡಾಕ್ಟರ್ಸ್ ಏನು ಅಡ್ವೈಸ್ ಮಾಡ್ತಿದ್ರು ಅದ್ರ ಪ್ರಕಾರ ಆಗ್ಬೋದಾಗಿತ್ತು. ಈಗ ಅದು ಪ್ರಶ್ನೆ ಬರೋದಲ್ಲ. ನಾನು ಹೇಳೋದು ಇಷ್ಟೇ, ಈ BJP ಅವ್ರಿಗೆ ನಾಟಕ ಮಾಡಾಯ್ತಲ್ಲ, ಹೋಗಿ ಭಾಷಣ ಮಾಡೋದು ಏನ್ರಿ, ಪ್ರಚೋದನಕಾರಿ ಮಾತಾಡೋದು ಏನ್ರಿ. ಈ ಹೋರಾಟಗಾರರು ಅರ್ಥ ಮಾಡ್ಕೋಬೇಕಲ್ಲ. ಈಗ ಹೋರಾಟಗಾರರಿಗೆ ಕಳಿಸ್ತೀವಿ ನಮ್ಮ ಕಾಪಿ ಹೋಗ್ಬೋದು, ಗೊತ್ತಾಗಬೇಕ. ಅಂದ್ರೆ ಅವ್ರು ಮಾಡಲಿ ಇಂಡಿಪೆಂಡೆಂಟ್, ಪಕ್ಷಾತೀತವಾಗಿ ಮಾಡಲಿ ಹೋರಾಟಗಾರ, ಯಾವ ನೋ ಅಬ್ಜೆಕ್ಷನ್. ಪಕ್ಷಾತೀತವಾಗಿ ಅವ್ರು ಮಾಡಲಿ. ಅದು ಇವ್ರು ಕರ್ಕೊಂಡು ಏನಾರು ಮಾಡಿದ್ರೆ ಅದು ರಾಜಕೀಯ ಆಗ್ತದೆ. ಇಷ್ಟೇ ನಾನು ಹೇಳೋದು. ನಿಮ್ಮ ಪಾರ್ಟಿಯವರು ಭಾಗವಹಿಸಿದ್ದಾರೆ, JDS ನವರು ಭಾಗವಹಿಸಿದ್ದಾರೆ, ನಾನು ಭಾಗವಹಿಸಿದಲ್ಲ, ಎಲ್ಲರೂ ಭಾಗವಹಿಸಿದ್ದಾರೆ, ನಾನು ಭಾಗವಹಿಸಿದ್ದೀನಿ. ಪಕ್ಷಾತೀತವಾಗಿ ಆಗಿದೆ. ಆದ್ರೆ ಇದನ್ನ ಭಾಷಣ ಮಾಡಿದ ಒಂದು ಸ್ವಲ್ಪ ಕಳಿಸ್ಲಾಗ ಕಳಿಸಿರೋದು ಆಸಿಟೀಸ್ ಹಾಕ್ತೀರಾ ನೀವು? ಕಳಿಸ್ಬಿಡ್ತೀನಿ ನಾನು, ನಮ್ಮ ಕಡೆ ವಿಡಿಯೋಸ್ ಅದಾವು, ಕಳಿಸ್ಬಿಡ್ತೀನಿ. ನಾನು ಸ್ಟ್ರೇಟ್ ನಿಮ್ಗೆ ಕಳಿಸ್ತೇನೆ. ಫುಲ್ಲದ ಏನೇನು ಬರೋಲ್ಲ, ಏನೇನು ಮಾತಾಡ್ಬೋದಲ್ಲ ಬರ್ಬೇಕು ನಿಂತ್ಕೊತಾನೆ, ಕೊಟ್ಟು ಕಳಿಸ್ತೇನೆ ನಾನು, ಎಲ್ಲರೂ ಕಳಿಸ್ತೇನೆ. ಅಲ್ಲಿ ಭಾಷಣ ಮಾಡಿದ್ದು ಕೈ ಇದು ಮಾಡಿದ್ರೆ ನಾನು ಹೇಳ್ದಲ್ಲ ಮಾಡಿ. BJP ಅವರು ಪಾಪ ಸಪನಪ್ಪರು ನಾವು ಇದನ್ನು PPP ಮಾಡಿದ್ವಿ, ನಮಗೆ ತಪ್ಪಾಗಿದೆ, ಈ ಸರ್ಕಾರ ಯಾಕೆ ಅಂತ ಹೇಳಿ ಐ ನೋ ಅಬ್ಜೆಕ್ಷನ್. ಆದ್ರೆ PPP ಕಾಂಗ್ರೆಸ್ನವರು ಮಾಡಾಕತ್ತಾರ, ಏನೇನೋ ಮಾತಾಡಿದಾರೆ. ಆಗಿದ್ದಂದ್ರೆ ಪಟ್ಟಿ ಅದು ಮಾಡ್ತೀವಿ. ಯಾರು ಆಗಿಲ್ಲಂದ್ರೆ ಪಟ್ಟಿ ಯಾರು ನಾನು ಈಗ ಅಶೋಕ್ ಮನಿಬಳಿ ಅವರು ಪ್ರಸ್ತಾಪ ಮಾಡಿ ಸರ್. ಅಶೋಕ್ ಮನಿಬಳಿ ಕಾಂಗ್ರೆಸ್ ಸುನ್ನಿಬಳಿ ಸಂಬಂಧಪಟ್ಟ ಏನು ಆಕ್ಚುಲಿ ಸಪೋರ್ಟೆಡ್ ಗವರ್ಮೆಂಟ್ ಮೆಡಿಕಲ್ ಕಾಲೇಜ್. ಬಟ್ ಅವ್ರು ಏನ್ ಅಂದ್ರೆ 2 ಮೆಡಿಕಲ್ ಕಾಲೇಜ್ ಖಾಸಗಿ ಬಿಜಾಪುರದಲ್ಲೂ ನಮ್ಮ ಸಿಂದಗಿ ಇದೇ ಸರ್ಕಾರಿ ಮೆಡಿಕಲ್ ಕಾಲೇಜ್ ಸಿಂದಗಿಯಲ್ಲಿ ಬೇಕಂದ್ರೆ ದಟ್ ವಾಸ್ ಈಸ್ ಡಿಫರೆಂಟ್. ಏನು ತಪ್ಪಿದ್ದಾರೆ, ವಾಟ್ ಇಸ್ ರಾಂಗ್? ಇಂಡಿಯಾಗೆ ಆಗಬಾರ್ದ, ಇಂಡಿಯಾಗೆ ಆಗಬಾರ್ದ. ಇಂಡಿಯಾಗ ಅವನು ಜನರಿಗೆ ಕೇಳ್ತಾರಲ್ಲ ಎಕ್ಸ್ಟ್ರಾ ಬಾಸ್ಕಿ ಏನು ಸರ್, ಈಗ ಆಲ್ರೆಡಿ ಇನ್ಫ್ರಾಸ್ಟ್ರಕ್ಚರ್ ಐತಿ, 150 ಯು ಶುಡ್ ಅಂಡರ್ಸ್ಟ್ಯಾಂಡ್. ನೀನೇ ಮೇಲೆ ಆಗಿದ್ರೆ ನೀನು ಸಿಟಿಗೆ ಮೇಲೆ ಆಗಿದ್ರೆ ನೀನು ಅದಕ್ಕೆ ನಮ್ಮ ಸಿಟಿಗೆ ಬಲ್ ನಮ್ಮ ಅಶೋಕ್ ಮನೋಹರ್ ಸಿಟಿ ಬರ್ತಾರೆ ಅಲ್ಲ. ಈಗ ಅವರಿಗೆ ಬೆಲೆ ಅಂತ ಅಂದ್ರೆ ನಾ ಇಂಡಿಯಾಗ ಆಗ್ಬೇಕು, ನಾವು ಸಿಂಧಿಗೆ ಆಗಬೇಕು, ಹೌದು ಕೇಳಲ್ಲ. ಬಟ್ ಸರ್ಕಾರ ಲುಕ್ ಇಟ್ಟು ವಾಟ್ ಆಲ್ ಫೆಸಿಲಿಟಿ ಆಗ್ತದೆ, ಆ ಎಕ್ಸರ್ಸೈಸ್ ಆಗ್ತದೆ. ಬಟ್ ಅವ್ರು ತಮ್ಮ ಮತಕ್ಷೇತ್ರ ಜನರಿಗೆ ಹೇಳ್ಬೇಕು ಬೇಡ. ಒಂದೇ ಮೆಡಿಕಲ್ ಕಾಲೇಜ್ ಫಂಡ್ ಇಲ್ಲ ಅನ್ನಕತ್ತೀರಿ ಸರ್, ಇನ್ನ ಎಲ್ಲಾ ಕಡೆ ಹೇಗಾಗ್ತದೆ ಅಲ್ಲ ಬಿಜಾಪುರಪತಿ ಅಲ್ಲಾಗ್ತದೆ ಸಿಟಿಗೆ ಅದ್ರ ಜೊತೆಗೆ ಸರ ಮೇನ್
ಬಿಡ್ಬಿಟ್ಟು ಸಾಕಿತ್ತು ಸರ್ ಐ ಡೋಂಟ್ ವಾಂಟ್ ಟು ಗೋ ಮುಕ್ತಾಯ ಮಾಡ್ತೀನಿ. ಎಲ್ಲರಿಗೂ ಧನ್ಯವಾದಗಳು, ಥ್ಯಾಂಕ್ ಯು. ಯಾಕಂದರೆ ಕಾಪಿ ಶೇರ್ ಮಾಡ್ತೀನಿ. ಇಷ್ಟೇ ನಾನು ಹೇಳೋದು ಅಂತ ಮತ್ತೊಮ್ಮೆ ಹೇಳ್ತೇನೆ, ನಮ್ಮದು ಹೋರಾಟಗಾರರ ವಿರೋಧವಾಗಿ ಯಾವುದೂ ಇಲ್ಲ. ಹೋರಾಟಗಾರರ ಬಗ್ಗೆ ಗೌರವ ಇದೆ. ಇನ್ನೊಮ್ಮೆ ಮುಖ್ಯಮಂತ್ರಿಗಳು ಭೇಟಿ ಮಾಡ್ತೀನಿ. ಅವ್ರು ಸಮಾಧಾನ ತಂದಿಲ್ಲ. ಮುಖ್ಯಮಂತ್ರಿಗಳಿಲ್ಲ BJP ಬೇಡ ಗೌರ್ಮೆಂಟ್ ಅನ್ನೋದನ್ನ ಕನ್ವಿನ್ಸ್ ಮಾಡಿ ಅದನ್ನ ಇತ್ಯರ್ಥಗೊಳಿಸ್ತೀವಿ. ಇನ್ನೊಮ್ಮೆ ಅವ್ರಿಗೆ ಈಗಾಗಲೇ ಮಾಡಿದೆ ಶೇರ್ ಮಾಡ್ತೀನಿ. ಎಲ್ಲ ಬೇಟಾದಾಗ ಉಡಕ್ಕೆ ಇರಬೇಕದು. ಅವ್ರಿಗೆ ಮುಖ್ಯಮಂತ್ರಿ ಏನು ಹೇಳಿದ್ರು, ಇವ್ರು ಏನು ಹೇಳಿದ್ರು ಕೊಡ್ತೀವಿ. 12 ವರ್ಷ ಹೋಗ್ಲಿ ಅಂತ ಹೇಳಿದಾರು. 8 ವರ್ಷ 10 ವರ್ಷ ಡಿಲೇ ಮಾಡೋದಂತ ನಮ್ಮಲ್ಲ. 2 ವರ್ಷದಿಂದ 10 ವರ್ಷ 2 ವರ್ಷ ಹೋಗ್ಲಿ 10 ವರ್ಷ ಸ್ವಾಭಾವಿಕವಾಗಿ ಅವ್ರೇನು ಪಾಪ ತಪ್ಪು ಹೇಳಿದಾರಂತಲ್ಲ. ಶೀಘ್ರದಾಗ ಅದ್ರಾಗ 10 ವರ್ಷ 10 ವರ್ಷ ನೀವು ಹೇಳಿದ್ರಿ, 10 ವರ್ಷ ನಾನು ಅದು ಅನ್ನೋದಿಲ್ಲ. ನಮ್ಮ ಸರ್ಕಾರದ ಅವಧಿಯಲ್ಲಿ ಗೌರ್ಮೆಂಟ್ ಕೊಡೋದಕ್ಕೆ ಎಲ್ಲ ರೀತಿಯ ನಾವು ಮಾಡ್ತೀವಿ. ಆಮೇಲೆ ಈ BJP ಅವರು ಏನು ನಾಟಕ ಮಾಡ್ತಿದ್ರಲ್ಲ, ಆ ನಾಟಕನ ಹೋಗಿ ಎರಡು ಭಾಷಣ ಮಾಡೋದು ಮಾಡಿದ್ರು. ಅದ್ರ ಸಲುವಾಗಿ ಅದ್ರ ಒಂದು ಇಬ್ಬರು ಗಿರಾಕಿಗಳು ಎಲ್ಲ BJP ಅವರು ಅಲ್ಲ ಏನು ಕೇಶವ ಪ್ರಸಾದ್ ಅವ್ರು ಹೇಳಿದ್ರು, ಅವ್ರು ಏನು ಪಾಪ ತಪ್ಪು ಮಾತಾಡಿಲ್ಲ ಅಂತ ಹೇಳಿದ್ರು. ಅವ್ರು ಮಾತಾಡಿದ್ರು ಬಹುಶಃ ಗೊತ್ತಿಲ್ಲ. ನೀನು ಅವ್ರು ಶಾಕ್ ಆದ್ರು. ಅವ್ರು ಮುಖ್ಯ ಜನಪಿ ಶಾಕ್ ಆದಾಗ ನಾನು ಹೇಳಿದ್ಮೇಲೆ ಇಬ್ಬರು ಸ್ವಲ್ಪ ಯಾರು ಅದು ನರೇಗಾದು ಒಂದೊಂದರ ಹೇಳ್ತಾರೆ ಅವ್ರಿಗೆ. ಅಂದ್ರೆ ನಾವೇನು ಹೇಳೋದು, ಮಾಡಿದ್ದು ನೀವು ಮಾಡಿ ಬೇರೆಯವ್ರ ಮೇಲೆ. ಈಗ ಮನೆ ಕಬ್ಬು ಬೆಳೆಗಾರ ಆಯ್ತಪ್ಪ, ಕಬ್ಬು ಬೆಳೆಗಾರದೇನು FRP ಫಿಕ್ಸ್ ಮಾಡೋರು ಯಾರು? ಕೇಂದ್ರ ಸರ್ಕಾರ. FRP ಎಷ್ಟು ಫಿಕ್ಸ್ ಮಾಡಿದ್ರು? 3,500. ಈಗ ಮೊನ್ನೆ ನಾನು ನಿಮ್ಮ ಬಿಜಾಪುರ ನಮ್ಮ ಕಾರ್ಯಕ್ರಮ ಬಂದಾಗ ನಾನು ಭಾಷಣ ಯಾರು ನಿಮ್ಮ ಶಶಿಕಾಂತ್ ಗುರುಗಳು ಮತ್ತು ಗುರುಜಿ ಮತ್ತು ಚೆನ್ನಪ್ಪ ಪೂಜಾರಿ ಮುಂದೆ ಹೇಳಿದ್ದಾರೆ ನಾನು ಭಾಷಣದ ನಮ್ಮ ಸಾಲಿಮಠ ಅದ್ರಾಗ 3,550 ರೂಪಾಯಿ FRP ಫಿಕ್ಸ್ ಮಾಡಿದ್ರು. ರೈತರು ಏನು ತಿಳ್ಕೊಂಡ್ಬಿಟ್ಟಾರ? 3,550 ರೂಪಾಯಿ ನಮ್ಮ ಕೇಂದ್ರ ಸರ್ಕಾರ ನರೇಂದ್ರ ಮೋದಿ ಅವರು ನಮ್ಗೆ ವಾಟ್ ಇಸ್ ರಾಂಗ್? ಸಿಂಧಿಯಾಗ ಆಗಬಾರ್ದ? ಇಂಡಿಯಾಗ ಆಗಬಾರ್ದ? ಇಂಡಿಯಾಗ ಅವನು ಜಿಲ್ಲಾನೇ ಕೇಳ್ತಾರಲ್ಲ ನಮ್ಮ ಬಾಸ್ಕಿ. ಇರ್ಲಿ ಅವ್ರು ಅವ್ರು ಸಿ ಯು ಶುಡ್ ಅಂಡರ್ಸ್ಟ್ಯಾಂಡ್. ನೀನೇ MLA ಆಗಿದ್ರೆ ನೀನು ಸಿದ್ದಿಗೆ ಮೇಲೆ ಆಗಿದ್ರೆ ನೀವು ಅದಕ್ಕೆ ನಮ್ಮ ಮತಚರ ಆಗುತ್ತೆ. ಬದನಾಕರ್ ಆಗ್ಯಾರ ಮತ್ತೆ ಇವ್ರು ಯಾಕೆ ಆಗ್ಬಾರ್ದು? ನಾಳೆ ನಮ್ಮ ಶೂಟಿಂಗ್ ಮೇಲೆ ನಮ್ಮ ಅಶೋಕ್ ಮನ್ಮೋಹನ್ ಶೆಟ್ಟಿ ಬರ್ತಾರೆ ಅಲ್ಲ. ಎವ್ರಿ MLA ಆಸ್ ಗಾಟ್ ಅಂದ್ರೆ ನಾವು ಇಂಡಿಯಾಗ ಆಗ್ಬೇಕು, ನಾವು ಸಿಂಧಿಯಾಗ ಆಗ್ಬೇಕು, ತಪ್ಪಲ್ಲ. ವಾಟ್ ಇಸ್ ರಾಂಗ್ ಇನ್ ದ್ಯಾಟ್? ಹೌದು ಅವ್ನು ಕೇಳ್ಯಾರ. ಬಟ್ ಸರ್ಕಾರ ವಿಲ್ ಲುಕ್ ಇನ್ ಟು ವಾಟ್ ಆಲ್ ಫೆಸಿಲಿಟೀಸ್ ಅವೆ ಬೇರೆ ಅದಾವ. ಅದನ್ನ ಆ ಎಕ್ಸರ್ಸೈಸ್ ಆಗ್ತದೆ. ಬಟ್ ಅವರು ತಮ್ಮ ಮತಕ್ಷೇತ್ರ ಜನರಿಗೆ ಹೇಳ್ಬೇಕ ಬೇಡ? ಒಂದೇ ಮೆಡಿಕಲ್ ಕಾಲೇಜ್ ಫಂಡ್ ಇಲ್ಲ ಅನ್ನಕತ್ತೀರಿ ಸರ್. ಇನ್ನ ಎಲ್ಲಾ ಕಡೆ ಹೇಗಾಗ್ತದೆ? ಅಲ್ಲ, ಬಿಜಾಪುರ ಬದಲಿ ಅಲ್ಲಾಗ್ಲತ್ತೆ ಯಾರು ಸಿಂಧಿಯಾಗ ಸರ್. ಅದ್ರ ಜೊತೆಗೆ ಒಬ್ಬರೇಶ್ವರ ಮೇನ್ ಬಿಡ್ಬಿಡಿ ಸಾಕಿತ್ತು ಸಾಕು. ಐ ಡೋಂಟ್ ವಾಂಟ್ ಟು ಗೋ ಇಂಟು ದಿಸ್. ಇದನ್ನ ಮುಕ್ತಾಯಗೊಳಿಸ್ತೀನಿ. ಎಲ್ಲರಿಗೂ ಧನ್ಯವಾದಗಳು, ಥ್ಯಾಂಕ್ ಯು. ಜನರಿಗೆ ಕಾಪಿ ಶೇರ್ ಮಾಡ್ತೀನಿ. ಇಷ್ಟೇ ನನಗೆ ಹೇಳೋದು ಅಂತ ಮತ್ತೊಮ್ಮೆ ಹೇಳ್ತೇನೆ, ನಮ್ಮದು ಹೋರಾಟಗಾರರ ವಿರೋಧವಾಗಿ ಯಾವುದೂ ಇಲ್ಲ. ಹೋರಾಟಗಾರರ ಬಗ್ಗೆ ಗೌರವ ಇದೆ. ಇನ್ನೊಮ್ಮೆ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡ್ತೀನಿ. ಅವ್ರು ಸಮಾಧಾನ ತಂದಿಲ್ಲ. ಮುಖ್ಯಮಂತ್ರಿಗಳ ಕಡೆಯಿಂದ PPP ಬೇಡ ಗೌರ್ಮೆಂಟ್ ಅನ್ನೋದನ್ನ ಇವರು ಕನ್ವಿನ್ಸ್ ಮಾಡಿ ಅದನ್ನ ಇತ್ಯರ್ಥಗೊಳಿಸ್ತೀವಿ. ಇನ್ನೊಮ್ಮೆ ಅವ್ರಿಗೆ ಈಗಾಗಲೇ ಮಾಡಿದೆ ಅದನ್ನ ಶೇರ್ ಮಾಡ್ತೀನಿ. ವಿಡಿಯೋ ಕ್ಲಿಪ್ಪಿಂಗ್ ಅವ್ರಿಗೆ ಎಲ್ಲ ಬೇಟಾದಾಗ ವಿಡಿಯೋ ಕ್ಲಿಪ್ಪಿಂಗ್ ಇರಬೇಕದು. ಅವ್ರಿಗೆ ಮುಖ್ಯಮಂತ್ರಿ ಏನು ಹೇಳಿದ್ರು, ಇವ್ರು ಏನು ಹೇಳಿದ್ರು ಕೊಡ್ತೀವಿ. ಇವರು 12 ವರ್ಷ ಹೋಗ್ಲಿ ಅಂತ ಹೇಳಿದಾರು. 8 ವರ್ಷ ಅರ್ಥ. ಇವ್ರು 10 ವರ್ಷ 10 ವರ್ಷ ಡಿಲೇ ಮಾಡೋದಂತ ನಮ್ಮಲ್ಲ. 2 ವರ್ಷದಿಂದ 10 ವರ್ಷ 2 ವರ್ಷ ಹೋಗ್ಲಿ 10 ವರ್ಷ ಸ್ವಾಭಾವಿಕವಾಗಿ ಹೇಳ್ಯಾರ. ಅವ್ರೇನು ಪಾಪ ತಪ್ಪು ಹೇಳಿದಾರಂತಲ್ಲ. ಶೀಘ್ರದಾಗ ಅದ್ರಾಗ 10 ವರ್ಷ 10 ವರ್ಷ ನೀವು ಹೇಳಿದ್ರಿ, 10 ವರ್ಷ ನಾನು ಅದನ್ನು ಅನ್ನೋದಲ್ಲ. ನಮ್ಮ ಸರ್ಕಾರದ ಅವಧಿಯಲ್ಲಿ ಇವತ್ತು ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಆಗೋಕ್ಕೆ ಎಲ್ಲ ರೀತಿಯ ಆಮೇಲೆ ಈ ಮಾಡ್ತಿದ್ರಲ್ಲ ಮಾತಾಡಿದ್ರು. ಶಾಕ್ ಆದ್ರು ಮೋಸ್ಟ್ಲಿ ಅಲ್ಲಿ ಜನಪಿ ಶಾಕ್ನ ಆದಾಗ ನಾ ಹೇಳಿದ್ಮೇಲೆ ಇಬ್ರು ಪಾಪ ಗಾಬರಿಗೊಂಡ್ರು. ಅದು ನರೇಗಾದು ಒಂದು ಸ್ವಲ್ಪ ಎಲ್ಲ ಹೇಳ್ಮೇಲೆ ಸ್ವಲ್ಪ ಅವ್ರಿಗೆ ಅಂತ ನಾವೇನು ಹೇಳೋದು, ಮಾಡಿದ್ದು ನೀವು ಮಾಡಿ ಬೇರೆಯವ್ರ ಮೇಲೆ. ಈಗ ಮೊನ್ನೆ ಕಬ್ಬು ಬೆಳೆಗಾರದಾಯ್ತಪ್ಪ. ಕಬ್ಬು ಬೆಳೆಗಾರದೇನು FRP ಫಿಕ್ಸ್ ಮಾಡೋರು ಯಾರು? ಕೇಂದ್ರ ಸರ್ಕಾರ. FRP ಎಷ್ಟು ಫಿಕ್ಸ್ ಮಾಡಿದ್ರು? 3,550 ರೂಪಾಯಿ. ಇನ್ನು ಮೊನ್ನೆ ನಾನು ನಿಮ್ಮ ಬಿಜಾಪುರ ನಮ್ಮ ಕಾರ್ಯಕ್ರಮ ಬಂದಾಗ ನಾನು ಭಾಷಣ ಹೇಳಿದ್ದೀನಿ. ಯಾರು ನಿಮ್ಮ ಶಶಿಕಾಂತ್ ಗುರುಗಳು ಮತ್ತು ಗುರುಜಿ ಮತ್ತು ಚೆನ್ನಪ್ಪ ಪೂಜಾರಿ ಮುಂದೆ ಹೇಳಿದ್ದೇನೆ ನಾನು ಭಾಷಣದಾಗ. ತಿಗೋಡದಾಗ ನಮ್ಮ ಸಾಲಿಮಠ ಅದ್ರಾಗ 3,550 ರೂಪಾಯಿ FRP ಫಿಕ್ಸ್ ಮಾಡಿದ್ರು.
ರೈತರು ಏನು ತಿಳ್ಕೊಂಡ್ಬಿಟ್ಟಾರ 3,550 ರೂಪಾಯಿ ನಮ್ಮ ಕೇಂದ್ರ ಸರ್ಕಾರ ನರೇಂದ್ರ ಮೋದಿ ಅವ್ರು ನಮ್ಗೆ 3,550 ರೂಪಾಯಿ ಕೊಟ್ಬಿಟ್ಟಾರ ಅಂತೇಳಿ. 3,550 ರೂಪಾಯಿದಾಗ ಎವರೇಜ್ 700, 800, 900 ಇದು ಕಟಾವು ಮತ್ತು ಸಾಗಾಣಿಕೆ HT ಅಂದ್ರೆ ಹಾರ್ವೆಸ್ಟಿಂಗ್ ಅಂಡ್ ಟ್ರಾನ್ಸ್ಪೋರ್ಟೇಷನ್. ಆ 800 ಮೈನಸ್ ಮಾಡಬೇಕು ಅಂತ ರೈತರಿಗೆ ಗೊತ್ತಿಲ್ಲ, ಮುಗ್ಧ ರೈತರು ಅದಾರ ಪಾಪ. ಮತ್ತು ಹೋರಾಟಗಾರರು ತುಸುದು ಮಾಡ್ಬೇಕಾಗಿತ್ತು, ಇವ್ರಿಗೂ ತಪ್ಪದ. ನೀನು ಹೇಳಿ ನಾನು ಭಾಷಣ ಹೇಳಿದ್ದೀನಿ. ಆ 800 ರೂಪಾಯಿ ತೆಗೆದು ಎಷ್ಟಾಗತ್ತೆ? 2,750 ರೂಪಾಯಿ. ನರೇಂದ್ರ ಮೋದಿ ಕೇಂದ್ರ ಸರ್ಕಾರ ರೈತರಿಗೆ ಫಿಕ್ಸ್ ಮಾಡಿದಷ್ಟು 2,750 ರೂಪಾಯಿ. MSP ಶುಗರ್ ಫಿಕ್ಸ್ ಮಾಡೋರು ಅವರೇ 31 ರೂಪಾಯಿ. ಎಥನಾಲ್ ಎಲ್ಲ ದೊಡ್ಡ ಪ್ರಚಾರ ಮಾಡಿದ್ರು. ಆ ಪ್ರೊಡಕ್ಷನ್ ಕೆಪಾಸಿಟಿ ಅರ್ಧನೂ ಕೂತವ್ರು ಖರೀದಿ ಮಾಡ್ತಾ ಇಲ್ಲ. ಸೊ ಇದು ಆಮೇಲೆ ಇಂಪೋರ್ಟ್ ಎಕ್ಸ್ಪೋರ್ಟ್ ನಿರ್ಧಾರ ಮಾಡೋರು ಯಾರು? ಕೇಂದ್ರ ಸರ್ಕಾರ. ರಾಜ್ಯ ಸರ್ಕಾರದ ಏನೈತಿ? ಅವರು ಕೇಂದ್ರ ಸರ್ಕಾರ ಏನು FRP ಫಿಕ್ಸ್ ಮಾಡಿದ ಅದನ್ನ ಇಂಪ್ಲಿಮೆಂಟ್ ಮಾಡೋ ಜವಾಬ್ದಾರಿ ನಮ್ದು. ಕರೆಕ್ಟ್ ಅವ್ರು ಆಗೋ 2,750 ರೂಪಾಯಿ ಇವ್ರು ಫಿಕ್ಸ್ ಮಾಡ್ಯಾರ ರೈತರಿಗೆ. ಈಗ ನಾವು ಕೊಡಿಸಿದ್ದು 3,300 ರೂಪಾಯಿ. ಯಾರ್ದಪ್ಪ ಇದು? ಕೇಂದ್ರ ಸರ್ಕಾರ. ಗೋಂಜಾಳ 2,200 ರೂಪಾಯಿ ಇದ್ದದನ್ನ ಮೆಕ್ಕೆಜೋಳ 2,400 FRP ಮಾಡಿದವರು ಯಾರು? ಎರಿಸಿದವರು ಕೇಂದ್ರ ಸರ್ಕಾರ. ಈಗ ಅದಕ್ಕೆ ಬೆಂಬಲ ಬೆಲೆ ಕೊಡಬೇಕಾಗಿದೆ ಯಾರು? ಕೇಂದ್ರ ಸರ್ಕಾರ. ಅಂದ್ರೆ ಬರೀ ನಾವು ಬ್ಯಾಕ್ ಫುಟ್ನಾಗ ಆಗಿಬಿಟ್ಟಿವಿ. ಬರೀ ಮಾಡೋದು ಇವರು ರೈತರು, ಪಾಪ ಮುಗ್ಧ ರೈತರು ತಿಳಿಯಂಗ ನಮ್ಮೂರು ಹೋರಾಟ ಮಾಡ್ತಾರೆ. ಇದು PPP ಹಂಗೆ. ಅದಕ್ಕೆ ಹೇಳಿದ್ದಾರೆ. ಈಗ ಮಾಡಿದವರು ಇವರು ರಾಜ್ಯ ಸರ್ಕಾರದವರು ಮತ್ತು ನರೇಂದ್ರ ಮೋದಿಗೆ ಹೋಗಿ ಕೇಳಲ್ಲ ಅವರು. ಯಾಕೆ ಈ PPP ನೋಡಿದನ? ಈ PPP ಕಾನ್ಸೆಪ್ಟೇ ನರೇಂದ್ರ ಮೋದಿ ಅವ್ರ ಕೂಸು. ನರೇಂದ್ರ ಮೋದಿ ಅವ್ರದ್ದು ಮೆಡಿಕಲ್ ಕಾಲೇಜ್ PPP ಇಸ್ ನರೇಂದ್ರ ಮೋದಿಸ್ ಬ್ರೈನ್ ಚೈಲ್ಡ್. ಹಂಗ ನಾವು ನರೇಂದ್ರ ಮೋದಿ ಅವ್ರದ್ದು ಹೋರಾಟ ಮಾಡಲಿ. ಸೈನಿಕ ಸ್ಕೂಲ್ಸ್ ತಗೊಳಕತ್ತಾರೆ ಸರ್. ಅಂದ್ರೆ ಸೈನಿಕ ಸ್ಕೂಲ್ಸ್ ಕೇಂದ್ರೀಯ ವಿದ್ಯಾಲಯ ಪ್ರೈವೇಟೈಸೇಷನ್ ಮಾಡ್ತಾ ಇದ್ದಾರೆ. ಹೌದಾ? ಅವರೆಲ್ಲ ಮಾಡ್ಯಾರ ಬಿಡ್ರಿ. ಅದಾನಿ ಅಂಬಾನಿ ಮೊನ್ನೆ ಅರಾವಳಿ ಗುಡ್ಡನ ಕೊಟ್ಟಿದ್ರಲ್ಲಿ ಅಂದ್ರೆ ನ್ಯೂಕ್ಲಿಯರ್ ಇದು ಶಾಂತಿ ಬಿಲ್ ಪಾಸ್ ಆಗಿ 1 ತಿಂಗಳಾಗ ಅದಾನಿಗೆ ಅರಾವಳಿ ಗುಡ್ಡನೇ ಕೊಟ್ರ. ಈ ದೇಶನಾಗ ಎಲ್ಲಾ PSUs ಎಲ್ಲಾ ಎಲ್ಲಾನು ಕೂಡ ಎಲ್ಲಾ ಪ್ರತಿಯೊಂದು ಎಲ್ಲಾನು ಮಾರಾಟ ಮಾಡ್ಕೊಂಡು ಬಂದಾರ. PPP ಏನ್ ದೊಡ್ಡ ವಿಷಯ? ಮೆಡಿಕಲ್ ಕಾಲೇಜ್ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ಹೆಸರು ನೋಡಿ. ಒಂದು ಹೇಳ್ತೇನೆ, ಮಹಾತ್ಮ ಗಾಂಧೀಜಿಯವರ ಹೆಸರನ್ನು ತೆಗೆದು ರಾಮ ಹೆಸರಿಡುವುದು ಸೂಕ್ತ ಅಲ್ಲ. ರಾಮ್ ಅವ್ರ ಹೆಸರನ್ನ ತೆಗೆದು ಮಹಾತ್ಮ ಗಾಂಧಿ ಹೆಸರು ಸೂಕ್ತ ಅಲ್ಲ. ಯಾರದೇ ಇರಲಿ. ರಾಮ್ ಅವ್ರ ಹೆಸರು ಮಹಾತ್ಮ ಗಾಂಧಿ ರಾಮನ ಯೋಜನೆ ಅಂತ ಹೇಳಿದ್ರೆ ಅದನ್ನ ತೆಗೆದು ಮಹಾತ್ಮ ಗಾಂಧೀಜಿ ಯಾರ್ದೇ ಬರೋದು ತೆಗೆದು ಇದು ಮಾಡುವಂಥದ್ದು ಅಲ್ಲ. ಅವರು ಅದನ್ನ ಮಹಾತ್ಮ ಗಾಂಧಿ ರೋಜ್ಗಾರ್ ನಿನ್ನೆ ಹೇಳಿದಿನಲ್ಲಿ, ನಿನ್ನೆ ಓಪನ್ ಮಿಸ್ ಮೊದಲೇನಿತ್ತು ರೋಜ್ಗಾರ್ ಯೋಜನೆಯಲ್ಲಿ ಭಾಳಷ್ಟು ಅದರಿಂದ ಬೆನಿಫಿಟ್ ಆಗಿತ್ತು. ಸ್ಥಳೀಯವಾಗಿ ಉದ್ಯೋಗ ಸಿಗ್ತಿತ್ತು, ಬೇರೆ ಕಡೆ ಗುಳೆ ಹೋಗುವಂಥದ್ದಿರಲಿಲ್ಲ. ಆಮೇಲೆ ಅಸೆಟ್ ಕ್ರಿಯೇಟ್ ಆಗಿತ್ತು. ನಮ್ಮ ಕೆರೆಗಳು, ಚೆಕ್ ಡ್ಯಾಮು, ಸಾಲಿ ಕಂಪೌಂಡ್ಗಳು, ಸ್ಕೂಲ್ ರೂಮ್ಸು ಎಲ್ಲನೂ ಆಗ್ತಿತ್ತು. ಮೊದಲೇನಿತ್ತು ಅಂದ್ರೆ ಮಹಾತ್ಮ ಗಾಂಧಿ ನಮ್ಮ ಸೋನಿಯಾ ಗಾಂಧಿಯವರು ಚೇರ್ಪರ್ಸನ್ ಆಗಿ UPA ಇರೋದಾದಾಗ, ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿ, ನರೇಗಾದಾಗ 100% ಲೇಬರ್ ಕಾಸ್ಟು ಸೆಂಟ್ರಲ್ ಗೌರ್ಮೆಂಟ್ ಇರ್ತಿತ್ತು. ಮಟೀರಿಯಲ್ 75% ಸೆಂಟ್ರಲ್ ಗೌರ್ಮೆಂಟು, 25% ಸ್ಟೇಟ್ ಗೌರ್ಮೆಂಟ್ ಇರ್ತಿತ್ತು. ಈಗ ಇವ್ರ ಬದಲಾವಣೆ ಏನ್ ಮಾಡಿದಾರ? ಫ್ಲಾಟ್ 25 ಇದ್ದದ್ದು 40, 0 ಇದ್ದದ್ದು 40 ಅಂದ್ರೆ ರಾಜ್ಯ ಸರ್ಕಾರಕ್ಕೆ 16,000 ಕೋಟಿ ರೂಪಾಯಿ ಬಡ್ಡಿ ಇದಾಗ್ತದೆ. ಆಮೇಲೆ ಸ್ಲೋಲಿ ಅದನ್ನ ಆ ಯೋಜನೆನ ರಾಮರ ಹೆಸರು ಮಾಡಿದಾರ ಅಂತ ಅದು ಯೋಜನೆ ಬದುಕಬೇಕಲ್ಲ, ಮತ್ತೆ ಉನ್ನಾಟ ಮಟ್ಟಕ್ಕೆ ಒಯ್ಬೇಕಲ್ಲ, ಅದನ್ನ ಸ್ಲೋಲಿ ಅದನ್ನ ಕೊಲ್ತಾ ಇದಾರೆ. ಅದನ್ನ ಯೋಜನೆ ನಂಬರ್ ಆಫ್ ಮ್ಯಾಂಡೇಜ್ ಏನಿದಾವಲ್ಲ, ಇಷ್ಟು ದಿವಸ ಇರ್ಬೇಕು ಅನ್ನೋದನ್ನ ಕಡಿಮೆ ಮಾಡ್ಕೊಂಡು ಬರ್ತಾರೆ. ನೀವು ತೆಗೆಸ್ಬಿಟ್ರೆ ನಮ್ಮ ಜಿಲ್ಲಾದೇ ಕೊಡ್ತಾ ಇದ್ದೀನಿ ನಾನು ಸ್ಟಾಟಿಸ್ಟಿಕ್ಸ್ ನಿಮ್ಗೆ ಹೇಳಿದ್ದೀನಿ. KDP-ದಾಗ ಅದು ಚಾರ್ಟ್ ರಿಲೀಸ್ ಮಾಡ್ತೀನಿ ನಿಮಗೆ, ಹಂಗೆ ಎಷ್ಟು ನಮ್ಮ ಜಿಲ್ಲೆಗೆ ಬರ್ತಾ ಬಿದ್ದಿದೆ ಅಂತ ಹೇಳಿ. ಅಂದ್ರ ಮಹಾತ್ಮ ಗಾಂಧಿ ರೋಜ್ಗಾರದಿಂದ ಮೊದಲಿನ ದುಡ್ಡು ಇತ್ತು, ಆ ದುಡ್ಡು ಕಡಿಮೆ ಮಾಡ್ಕೊಂಡ್ ಬಂದ ಟೇಪರ್ ಮಾಡ್ತಾ ಇದ್ದಾರೆ. ಟೇಪರ್ ಮಾಡ್ಕೊಂತ ಒಂದ್ ದಿವಸ 0 ಮಾಡಿ ರಾಮ್ ಅವ್ರನ್ನು ಮುಗಿಸ್ಬಿಡ್ತಾರೆ. ರಾಮ್ ದೇವ್ರ ಹೆಸರು ಇಟ್ಟದಕ್ಕ ಅದನ್ನ ಬೆಳೆಸ್ಬೇಕಲ್ಲ, ಅದನ್ನು ಮಾಡಲ್ಲ, ಮುಗಿಸ್ಬಿಡ್ತಾರೆ, 0 ಮಾಡಿಬಿಡ್ತಾರೆ. ರಾಮರ ಹೆಸರ ಮೇಲೆ ಅದನ್ನ ಶೂನ್ಯ ಮಾಡ್ತಾರೆ. ನೀ ಹೇಟ್ ಸ್ಪೀಚ್ ಮಾಡ್ತಿದ್ರಂದ್ರೆ ನೀವು ಅಪೋಸ್ ಮಾಡ್ಬೇಕಲ್ಲ. ಈಗ ನಾ ಹೇಟ್ ಸ್ಪೀಚ್ ಮಾಡ್ತಿದ್ದ ನಾ ಅಪೋಸ್ ಮಾಡ್ಬೇಕು. ಕೇಳ್ರಿ, ಹೇಟ್ ಸ್ಪೀಚ್ ನಾ ಮಾಡ್ತಿದ್ದಂದ್ರೆ ನಾನು ಅಪೋಸ್ ಮಾಡ್ಬೇಕು.
ಮತ್ತು ಅದೇನೋ ಬರೀ ಬಿ ಜೆ ಪಿಯವ್ರಿಗೆ ಅಟ್ಟೆ ಹೇಟ್ ಸ್ಪೀಚ್ ಅದ. ಕಾಂಗ್ರೆಸ್ನವ್ರು ನಾವೇನಾರ ಮಾತಾಡಿದ್ರೆ ಈಗ ನಾಳೆ MB ಪಾಟೀಲ್ ಯಾರೋ ಹೇಟ್ ಸ್ಪೀಚ್ ಮಾಡ್ತೀನಪ್ಪ, ಹಾಂ ನಾನು ಯಾರಿಗೊಬ್ರು ಬೈತೀನಂತೆ ಹೇಟ್ ಸ್ಪೀಚ್ ಮಾಡಿ ಅಂತ ಭಾಷಣ ಮಾಡ್ಕೊಂತೇವೆ. ನನಗೂ ಅನ್ವಯಿಸ್ತದೆ, ಅದು ಕಾಂಗ್ರೆಸ್ನವ್ರಿಗೂ ಅನ್ವಯಿಸ್ತದೆ, ಎಲ್ಲರಿಗೂ ಅನ್ವಯಿಸ್ತದೆ, ಎಲ್ಲ ಸಂಘಟನೆಗಳಿಗೂ ಅನ್ವಯಿಸ್ತದೆ. ಕುಂಬಳಕಾಯಿ ಕಳ್ಳ ನಮಗೆ ಹೆಗಲು ಮುಟ್ಟು ನೋಡ್ಕೊಂಡು ನೀವೇ ಕೆಲಸ ಮಾಡ್ತೀರಿ. ಈಗ ಸರ್ ಅನ್ನಕೋಮಿನವರು ಪಾಕಿಸ್ತಾನ ಪರವಾಗಿ ಮಾತನಾಡ್ತಾರೆ, ಅವ್ರಿಗೂ ನಾವು ಬೆಳಿಬೇಕಾಗತ್ತಲ್ಲ, ಅದು ಹೆಂಗೆ? ಅವ್ರು ಮಾತಾಡಿದಾಗ ಅವ್ರ ಮ್ಯಾಗ ಹಾಕೋಣಲ್ಲ ಹೇಟ್ ಸ್ಪೀಚ್. ಪಾಕಿಸ್ತಾನ ಬಗ್ಗೆ ಮಾತಾಡಿದ ಅವ್ರ ಮ್ಯಾಗ ಹೇಟ್ ಸ್ಪೀಚ್ ಹಾಕೋಣ ಯಾರು ಹೇಳಿದ್ರು? ಯತ್ನಾಳ್ ನಾವು ಎಲ್ಲ ಬಿಡುಗಡೆನಾಗಿದ್ರು ನಮಾಜ್ ಬಿದ್ದಿದ್ದು, ಸುಮ್ಮನೆ ಯಾಕೆ ಮಾತಾಡ್ತೀರಿ? ಜಿ ಪರಮೇಶ್ವರ ಹೇಳಿದ್ರು ಸರ್, ಅಂದು ಟಿಪ್ಪು ಸುಲ್ತಾನ, ಇಂದು ಶಿವಾಜಿ ಮಹಾರಾಜ. ಜಿ ಪರಮೇಶ್ವರ ಸರ್ ಸದನದಲ್ಲಿ ಸರ್ 12 ಜನರ ವಿರುದ್ಧ ಪಾಕಿಸ್ತಾನ ಜಿಂದಾಬಾದ್ ಹೇಳಿಕೆ ಕೊಟ್ಟಿರೋದು ಕಾರಣದಿಂದ 12 ಜನರಿಗೆ ಆಲ್ರೆಡಿ ವಿ ಹ್ಯಾವ್ ಟು ಕೇಸ್ ಅಂತ. ಡೆಫಿನೆಟ್ಲಿ ಯಾರನ್ನ ನಿರ್ದಾಕ್ಷಿಣ್ಯವಾಗಿ ನೋಡಿ. ಆಮೇಲೆ ಯಾರೋ 4 ಜನ ಮಾತಾಡ್ತಾರೆ, ಅವ್ರು ಮಾತಾಡೋಕ್ಕೆ ಎಂಟೈರ್ ಮುಸ್ಲಿಂ ಸಮುದಾಯಕ್ಕೆ ಇಸ್ಲಾಂ ಧರ್ಮ ಇದು ಮಾಡ್ತಾರೆ. ಯಾರೋ 4 ಮಂದಿ ಹಿಂದೂಗಳು ಮಾತಾಡ್ತಾರೆ, ಬಸವಗೌಡರಂತವ್ರು ಇಡೀ ಹಿಂದೂ ಧರ್ಮಕ್ಕೆ ಇದು ಬರುವಂಥದ್ದು. ಈ ಎಲಿಮೆಂಟ್ಸ್ ಎಲ್ಲ ಕಡೆ ಅದ, ಒಳ್ಳೆಯವರು ಕೆಟ್ಟವರು ಎಲ್ಲದೇ ಆಗದ. ರಾಜಕಾರಣದಾಗೂ ಒಳ್ಳೆಯವರು ಅದಾರ, ಕೆಟ್ಟವರು ಅದಾರ. ಆಫೀಸರ್ಸ್ನಾಗೂ ಒಳ್ಳೆಯವರು ಕೆಟ್ಟವರು ಅದಾರ, ಪತ್ರಕರ್ತರಾಗೂ ಒಳ್ಳೆಯವರು ಕೆಟ್ಟವರು ಅದಾರ. ಏನ್ರಿ ಒಳ್ಳೆಯವರು ಕೆಟ್ಟವರು ಅದಾರ, ಎಲ್ಲ ಒಳ್ಳೆಯವರು. ನಾವು ಯಾವ್ದು ಸ್ಟೂಡಿ ಮಾಡಾಕ್ತಾ ಇದ್ದೀವಿ ಯಾಕಂದ್ರೆ ಈಗ ನಾವು ಹಿಂದೆ ಬೆಳಗಾಂನಲ್ಲಿ ಏನು ಕನಗಲ್ಲ ಮಾಡಿದಾಗ ಭಾಳ ಯಶಸ್ವಿಯಾಗಿದೆ. 2ನೇ ಫೇಸಿಗೆ ಹೋಗಿದ್ದೀವಿ ನಾವು. ಈ ಮಹಾರಾಷ್ಟ್ರ ಕರ್ನಾಟಕ ಬಾರ್ಡರ್ ಇರೋದ್ರಿಂದ ಇಲ್ಲಿ ಭಾಳ ಪೊಟೆನ್ಷಿಯಲ್ ಇದೆ. ಹೀಗಾಗಿ ನಾವು ಯಾರಿಗೂ ಅನ್ಯಾಯ ಮಾಡಲ್ಲ. ಇವತ್ತು ತಿರುಗುಂಡ್ಯಾಗ ನನಗೆ ಗೊತ್ತಿದೆ ರೇಟ್ ಎಷ್ಟೆಲ್ಲ ಇರಲ್ಲ, ರೇಟ್ ಎಷ್ಟೈತೆ ಅಂತ. ರೇಟ್ ಎಷ್ಟೈತಂದ್ರೆ ಆ ರೇಟ್ಗಿಂತ ನಾನು ಅಂದರೆ 2 ಎಕರೆ ಏನು ನಾವು 2 ಎಕರೆ ದುಡ್ಡು ಸಿಗ್ತದಲ್ಲ, ಅವ್ನು 3 ಎಕರೆ ಅಲ್ಲೇ ಮಗ್ಗಲ್ಕ ತೊಗೊಳಕ್ಕೆ ಅಷ್ಟು ದುಡ್ಡು ನಾವು ಕೊಡ್ತಾ ಇದ್ದೀವಿ. ಇಷ್ಟು ಅರ್ಥ ಮಾಡ್ಕೊಂಬಿಡ್ರಿ. ಅಲ್ಲಿ ರೇಟ್ ಐತೆ ಅಂತ ನನಗೂ ಗೊತ್ತೈತಿ. ಅವ್ರಿಗೆ ನಾವು ಆಲ್ಮೋಸ್ಟ್ 70-80% ಜಾಸ್ತಿ ಕೊಡ್ತೀವಿ. ಅಲ್ಲೇ ಮಗ್ಗಲ್ಗೆ ಬೇಕಾದ್ರೆ ನಾವು ಯಾವ್ದಾರ ಬೇಕಾದ್ರೆ ಮಗ್ಗಲ್ ತಗಡೆ ಬಂದು ಕೊಡೋದಾರ, ಅಲ್ಲೇ ಕೊಡಿಸ್ಬಿಡ್ತೀವಿ. ಪ್ರಶ್ನೆ ಬಂದಿಲ್ಲ. ಹೀಗಾಗಿ ಆ ಪ್ರಶ್ನೆ ಇಲ್ಲ. ಮತ್ತು ಅವರು ಏನು ಸ್ವಯಂ ಕೊಡ್ತಾರಲ್ಲ ಅವ್ರನ್ನ ನಾವು ತಗೊಳ್ತೀವಿ. ಇನ್ನು ಉಳಿದಿದ್ದು ಏನದಲ್ಲ, ಈಗ 28(3) ನಾಳೆ ಬಂದಾಗ ನಾವು ಚೌಕಶಿ ಮಾಡ್ತೀವಿ, ನೋಡ್ತೀವಿ. ಅವಾಗ ಹುಡ್ಕೊಂಡು ನಮ್ಗೆ ಈಗ ಅನೇಕ ನೀನೇ ಒಬ್ಬರು ಬಂದು ಹೇಳಿದ್ರು ನಮ್ಗೆ, ಸಾಹೇಬ್ರೆ ನೀವು ಗುಣಕಿ ಸಾರಿ ತೊಗೊಳತ್ತೀರಿ ಈ ಕಡೆ ಬೋಲ್ಡ್ರ, ಇಲ್ಲಿ 7-8 ಲಕ್ಷ ರೂಪಾಯಿನೂ ಇಲ್ರಿ, ನೀವು ನಾಳೆ ಅವ್ರಿಗೆ ನಮ್ಮಟ್ಟೆ ಪರಿಹಾರ ಕೊಡ್ತೀರಿ ಅಂತ ಏನ್ರಿ. ನಾವು ಅವಾಗ ವಿಚಾರ ಮಾಡ್ತೀವಿ. ನಾವು ಇಲ್ಲಪ್ಪ ಇಷ್ಟದ ಅದನ್ನು ತೊಗೋಬೇಕು ಬೇಡ ಅಂತೇಳಿ 28(3) ಇರ್ತದೆ. ಮತ್ತು ಕಂಪಲ್ಸರಿ ಎಕ್ವಿಷನ್ ಅಂತ ಪ್ರಶ್ನೆ ಏನಿಲ್ಲ. ಒಂದು ರೈತರಿಗೆ ಅನ್ಯಾಯ ಆಗೋದಲ್ಲ. ಆ ರೈತರು ಇವತ್ತು ಸಲ ಏನು ಭೂಮಿ ಇದು ಮಾಡ್ಕೋತಾರ, ಅವರು 2 ಎಕರೆ ಭೂಮಿಗೆ ಇತ್ತಂದ್ರೆ ಅವರು ಉದಾಹರಣೆ ಕೊಡ್ತೀನಿ, 2 ಎಕರೆ ಇದ್ರೆ ಆ ದುಡ್ಡನ್ನಾಗ ಅವ್ನು 3 ಎಕರೆ ಮಗ್ಗಲ್ಕೆ ತಗೋಬೋದು. ಅಷ್ಟು ನಾನು ನಮ್ಮ ಜಿಲ್ಲೆ ರೈತರಿಗೆ ನಮ್ಮ KDBದಾಗ ನಾವು ಯಾವಾಗಲೂ ಒಂದು ಹೇಳ್ತೀವಿ, ಪರಿಹಾರ ವಿಷಯದಾಗ ನಾವು ಭಾಳ ಅದೇ ಮಾಡ್ತಾ ಟ್ರೈ ಮಾಡ್ತೀವಿ. ಮೈನಾರಿಟಿ CSR ಯಾವ್ದು ಫಸ್ಟ್ ಬಂದು ಒಂದೇ ಕೊನೆ ಪ್ರಶ್ನೆ ಡೆವಲಪ್ಮೆಂಟ್ ರಿಲೇಟೆಡ್ ಆ್ಯಕ್ಚುಲಿ ಏನದಂದ್ರೆ ನಾನು ಆ್ಯಕ್ಚುಲಿ ಯುನೆಸ್ಕೋ ಹೆರಿಟೇಜ್ ವರ್ಲ್ಡ್ ಹೆರಿಟೇಜ್ ಟ್ಯಾಗಿಗೆ ಹಿಂದೆ ನಾನು ಐ ಥಿಂಕ್ ತೆಲಂಗಾಣ ಅವಾಗ ಆಂಧ್ರ ಪ್ರದೇಶ ಇತ್ತಲ್ಲ, ಈ ಚಾರ್ಮಿನಾರು ಟೈಮಲ್ಲಿ ಅವರು ಈ ಡಿಸ್ಟ್ರಿಕ್ಟ್ ಲೆವೆಲ್ ಇದರಿಂದ ಬಗೆಹರಿದಿಲ್ಲ. ಚೀಫ್ ಸೆಕ್ರೆಟರಿ ಲೆವೆಲ್ ಚೀಫ್ ಸೆಕ್ರೆಟರಿ ಹೇಳಿದ್ದೀನಿ ಇದನ್ನು, ನಾನು ಚೀಫ್ ಸೆಕ್ರೆಟರಿ ಹೇಳಿದ್ದೀನಿ. ಚೀಫ್ ಸೆಕ್ರೆಟರಿ ನೇತೃತ್ವ ಆದರೆ ಕೋರ್ಡಿನೇಷನ್ ಫಾಸ್ಟ್ ಆಗುತ್ತೆ. DCಸ್ಗಳಿಗೆ ಚೀಫ್ ಸೆಕ್ರೆಟರಿ ಅದು ಬೇರೆ ಇರ್ತದೆ. DCಗಳು ಅಫ್ಕೋರ್ಸ್ ಸಪೋರ್ಟ್ ಮಾಡಬೇಕು, ಡಿಸ್ಟ್ರಿಕ್ಟ್ ಲೆವೆಲ್ ಕಮಿಟಿನೂ ಇರಬೇಕು DC ನೇತೃತ್ವದಾಗ. ಚೀಫ್ ಸೆಕ್ರೆಟರಿ ಆದ್ರೆ ಅಲ್ಲಿ ಮಾಡಿದ್ದನ್ನು ಉದಾಹರಣೆ ಕೊಟ್ಟು ನಾನು ಹೇಳಿದ್ದೀನಿ, ಅದನ್ನು ಚೀಫ್ ಸೆಕ್ರೆಟರಿಗೂ ಹೇಳಿದ್ದೀನಿ. ಆ್ಯಂಡ್ ವಿಲ್ ಫಾಲೋ ಅಪ್. ಈಗ ಈ ಫಾಲೋ ಅಪ್ ಮಾಡಿಸಿ ಅದನ್ನು ಮಾನ್ಯುಮೆಂಟ್ ಟು ಟ್ರಾವೆಲ್ ಬಗ್ಗೆ ಒಂದು ನಾನು ಕೆಲವೊಂದು ಟೂರಿಸಂ ಸೆಕ್ರೆಟರಿ ನಮ್ಮ ಇವರಾಗಿದ್ದಾರೆ, ಯಾರು ನಮ್ಮ ಶ್ರೀವಾತ್ಸ ಕೃಷ್ಣ, ನಮ್ಮ ಕುಂದನ್ ಕೃಷ್ಣ ನಮ್ಮ ಕಮಿಷನರ್ ಹಸ್ಬೆಂಡ್ ಇದ್ದಾರೆ. ಮತ್ತು ಮೊನ್ನೆ ನಾನು ಇವ್ರಿಗೂ ಭೇಟಿಯಾಗಿದ್ದೀನಿ, ಯಾರಿಗೆ ನಮ್ಮ ಮಿನಿಸ್ಟ್ರು ಕೂಡ ಈಗ ಅವ್ರಿಗೂ ಕೂಡ ನಮ್ಮ ಭೇಟಿಯಾಗಿದ್ದೀನಿ. ಈಗ ನೋಡಿ ವಿಜಯಪುರ್ಗೆ ಯಾವ ರೀತಿ ಇದು ಮಾಡಬೇಕು ಅಂತ ಎಲ್ಲ ಪ್ಲಾನ್. ಎಸ್ ಸರ್, ನಿಮ್ಗೆ ಸ್ಪೆಷಲ್ ತಗೋತೀವಿ ಆಯ್ತಲ್ಲ. BPP ಇದ್ರೆ ಹಾಕಿ ಮತ್ತೆ ಬರೀ ಕರೇಜ್ ಹೋಗ್ಬಿಟ್ರೆ ಮತ್ತೆ ಎಲ್ಲಾನು ನ್ಯೂಕ್ಲಿಯರ್ ಇದು ಶಾಂತಿ ಬಿಲ್ ಪಾಸ್ ಆಗಿ 1 ತಿಂಗಳಾಗ ಅನಾನಿಗೆ ಅರಾವಳಿ ಕೂಡಾನೆ ಕೊಟ್ಟರು. ಈ ದೇಶನಾಗ ಎಲ್ಲ PSU ಎಲ್ಲ ಇದನ್ನ ಎಲ್ಲಾನು ಕೂಡ ಎಲ್ಲಾನು ಪ್ರತಿಯೊಂದು ಎಲ್ಲಾನು ಮಾರಾಟ ಮಾಡ್ಕೊಂಡು ಬಂದಾರ. PPP ಏನು ದೊಡ್ಡ ವಿಷಯ, ಮೆಡಿಕಲ್ ಕಾಲೇಜ್
ಸರ್, ಈಗ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ಹೆಸರು ಬದಲಾವಣೆ ನೋಡಿ ಒಂದು ಹೇಳ್ತೇನೆ, ಮಹಾತ್ಮ ಗಾಂಧೀಜಿಯವರ ಹೆಸರು ತೆಗೆದು ರಾಮ್ ಅವ್ರ ಹೆಸರಿಡೋದು ಸೂಕ್ತ ಅಲ್ಲ. ರಾಮ್ ಅವ್ರ ಹೆಸರಿನ ತೆಗೆದು ಮಹಾತ್ಮ ಗಾಂಧಿ ಯಾರದೇ ಇರಲಿ, ರಾಮ್ ಅವ್ರ ಮಹಾತ್ಮ ಗಾಂಧಿ ರಾಮನ ಯೋಜನೆ ಅದನ್ನು ತೆಗೆದು ಮಹಾತ್ಮ ಗಾಂಧಿ ಯಾರ್ದೇ ಒಂದು ಹೆಸರು ಇದು ಮಾಡುವಂಥದ್ದು ಅವರನ್ನ ಮಹಾತ್ಮ ಗಾಂಧಿ ಬಗ್ಗೆ ಹೇಳಿದ್ದಾರೆ. ಓಪನ್ ಬಿಡ್ತಾರೆ. ಮೊದಲೇನಿತ್ತು ರೋಜ್ಗಾರ್ ಯೋಜನೆಯಲ್ಲಿ ಬಹಳಷ್ಟು ಒಂದು ಅದರಿಂದ ಬೆನಿಫಿಟ್ ಆಯಿತು. ಸ್ಥಳೀಯವಾಗಿ ಉದ್ಯೋಗ ಸಿಗ್ತಿತ್ತು, ಬೇರೆ ಕಡೆ ಗುಳಿ ಹೋಗುವಂಥದ್ದೆಲ್ಲ. ಆಮೇಲೆ ಅಸೆಟ್ ಕ್ರಿಯೇಟ್ ಆಗಿತ್ತು. ನಮ್ಮ ಕೆರೆಗಳು, ಚೆಕ್ ಡ್ಯಾಮು, ಸಾಲಿ ಕಂಪೌಂಡ್ಗಳು, ಸ್ಕೂಲ್ ರೂಮ್ಸ್ ಎಲ್ಲನೂ ಆಗ್ತಿತ್ತು. ಮೊದಲೇನಿತ್ತಂದ್ರೆ ಮಹಾತ್ಮ ಗಾಂಧಿ ನಮ್ಮ ಸೋನಿಯಾ ಗಾಂಧಿ ಅವರು ಚೇರ್ಪರ್ಸನ್ ಆಗಿ UPA ಇರುವುದಾದಾಗ ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿ, ನರೇಗಾದಾಗ 100% ಲೇಬರ್ ಕಾಸ್ಟ್ ಸೆಂಟ್ರಲ್ ಗೌರ್ಮೆಂಟ್ ಆಗಿರುತ್ತೆ. ಮಟೀರಿಯಲ್ ಅಲ್ಲಿ 75% ಸೆಂಟ್ರಲ್ ಗೌರ್ಮೆಂಟ್, 20% ಸ್ಟೇಟ್ ಗೌರ್ಮೆಂಟ್. ಈಗ ಬದಲಾವಣೆ ಏನ್ ಮಾಡಿದಾರೆ, ಫ್ಲಾಟ್ 25 ಇದ್ದು 40, 0 ಇದ್ದು 40 ಅಂದ್ರೆ ರಾಜ್ಯ ಸರ್ಕಾರಕ್ಕೆ 16,000 ಕೋಟಿ ರೂಪಾಯಿ ಬಂಡವಾಳ. ಆಮೇಲೆ ಸ್ಲೋಲಿ ಅದನ್ನ ಆ ಯೋಜನೆನ ರಾಮರ ಹೆಸರು ಮಾಡಿದಾರೆ ಯೋಜನೆ ಬದುಕಬೇಕಾದ್ರೆ ಮತ್ತೆ ಊಟಾಟ ಒಯ್ಬೇಕಲ್ಲ, ಅದನ್ನ ಸ್ಲೋಲಿ ಅದನ್ನ ಕೊಲ್ತಾ ಇದ್ದಾರೆ ಯೋಜನೆ. ನಂಬರ್ ಆಫ್ ಮ್ಯಾನ್ ಡೇಸ್ ಏನಿದಾವಲ್ಲ, ಇಷ್ಟು ದಿವಸ ಇರ್ಬೇಕಾದ್ರೆ ಕಡಿಮೆ ಮಾಡ್ಕೊಂಡು ಅದನ್ನು ತೆಗೆಸ್ಕೊಟ್ರು. ನಮ್ಮ ಜಿಲ್ಲಾದೇ ಕೊಡ್ತಾ ಇದ್ದೀನಿ, ನಾನು ಸ್ಟಾಟಿಸ್ಟಿಕ್ಸ್ ಹೇಳಿದ್ದೀನಿ, ಅದು ಚಾರ್ಟ್ ರಿಲೀಸ್ ಮಾಡ್ತೀನಿ ಹಾಗೆ ಎಷ್ಟು ನಮ್ಮ ಜಿಲ್ಲೆಗೆ ಬರ್ತಾರೆ. ಅಂದ್ರ ಮಹಾತ್ಮ ಗಾಂಧಿ ಯೋಜನೆ ಮೊದಲಿನ ದುಡ್ಡು ಇತ್ತು, ದುಡ್ಡು ಕಡಿಮೆ ಮಾಡ್ಕೊಂಡು ಬಂದ ಟೇಪರ್ ಮಾಡ್ತಾ ಇದ್ದಾರೆ. ಟೇಪರ್ ಮಾಡ್ಕೊಂಡು ಒಂದು ದಿವಸ 0 ಮಾಡಿ ರಾಮವ್ರನ್ನು ಮುಗಿಸ್ಬಿಡ್ತಾರೆ. ರಾಮದೇವ್ರ ಹೆಸರು ಇಟ್ಟದಕ್ಕೆ ಅದನ್ನ ಬೆಳೆಸ್ಬೇಕಲ್ಲ, ಅದನ್ನು ಮಾಡಲ್ಲ, ಮುಗಿಸ್ಬಿಡ್ತಾರೆ, 0 ಮಾಡಿಬಿಡ್ತಾರೆ. ರಾಮರ ಹೆಸರ ಮೇಲೆ ಅದನ್ನ ಸರ್ ಅಸೆಂಬ್ಲಿಯಲ್ಲಿ ಹೇಟ್ ಸ್ಪೀಚ್ ಬಿಲ್ ಪಾಸ್ ಆಗೋದಕ್ಕೆ ಬಿಜೆಪಿದವರು ಅಪೋಸ್ ಮಾಡ್ತಾ ಇದ್ದಾರೆ ಸರ್. ಯಾಕೆ ಹೇಟ್ ಸ್ಪೀಚ್ ಬಗ್ಗೆ ಯಾಕೆ ಅಪೋಸ್ ಮಾಡೋದು? ಹೇಟ್ ಸ್ಪೀಚ್ ಮಾಡ್ತಿದ್ರು ಅಂತ ಅಪೋಸ್ ಮಾಡ್ತಾರೆ. ಇನ್ನ ಹೇಟ್ ಸ್ಪೀಚ್ ಮಾಡ್ತಿದ್ರು ನಾ ಅಪೋಸ್ ಮಾಡ್ಬೋದು. ಕೇಳ್ರಿ, ಹೇಟ್ ಸ್ಪೀಚ್ ನಾ ಮಾಡ್ತಿರೋದ್ರೆ ನಾನು ಅಪೋಸ್ ಮಾಡ್ಬೇಕು. ಮತ್ತೆ ಬರೀ ಬಿಜೆಪಿ ಗಟ್ಟಿ ಹೇಟ್ ಸ್ಪೀಚ್ ಅದ. ಕಾಂಗ್ರೆಸ್ನವ್ರು ನಾವೇನ್ರ ಮಾತಾಡಿದ್ರೆ, ಈಗ ನಾನು MB ಪಾಟೀಲ್ ಯಾರು ಹೇಟ್ ಸ್ಪೀಚ್ ಮಾಡ್ತೀನಪ್ಪ, ನಾನು ಯಾರಿಗೊಬ್ಬರು ಬೈತೀನಿ ಹೇಟ್ ಸ್ಪೀಚ್ ಮಾಡಿ ಭಾಷಣ ಮಾಡ್ತೀನಿ, ನನಗೂ ಅನ್ವಯಿಸ್ಬೇಕು, ಕಾಂಗ್ರೆಸ್ನವ್ರಿಗೂ ಅನ್ವಯಿಸ್ತದೆ, ಎಲ್ಲರಿಗೂ ಅನ್ವಯಿಸ್ತದೆ, ಎಲ್ಲ ಸಂಘಟನೆಗಳು ಅನ್ವಯಿಸ್ತದೆ. ಕುಂಬಳಕಾಯಿ ಕಳ್ಳ ಅನ್ನ ಹೆಗಲು ಮುಟ್ಟು ಮಾಡ್ಕೊಂಡು ನೀವೇ ಕೆಲಸ ಮಾಡ್ತೀರಿ. ಸರ್, ಅಣ್ಣಕೊಮ್ಮಿನವರು ಪಾಕಿಸ್ತಾನ ಪರವಾಗಿ ಮಾತಾಡ್ತಾರೆ, ಅವ್ರಿಗೆ ನಾವು ಬೇಯಲೇಬೇಕಾಗತ್ತಲ್ಲ, ಅದು ಹೆಂಗ? ಅವ್ರು ಮಾತಾಡಿದ್ರೆ ಅವ್ರ ಮೇಲೆ ಹಾಕೋಣಲ್ಲ, ಪಾಕಿಸ್ತಾನ ಬಗ್ಗೆ ಮಾತಾಡೋರ್ನ ಹೇಟ್ ಸ್ಪೀಚ್ ಮಾಡ್ತಾರೆ. ಯಾರು ಹೇಳಿದ್ರು? ನಾವು ಎಲ್ಲ ಬಿಡುಗಡೆ ನಮಾಜ್ ಬಿದ್ದಿದ್ದು, ಸುಮ್ಮನೆ ಯಾಕೆ ಮಾತಾಡ್ತೀವಿ? ಪರಮೇಶ್ವರ ಅಂದು ಟಿಪ್ಪು ಸುಲ್ತಾನ, ಇಂದು ಶಿವಾಜಿ ಮಹಾರಾಜ. ಜಿ ಪರಮೇಶ್ವರ್ ಸರ್ ಸದನದಲ್ಲಿ ಸರ್ 12 ಜನರ ವಿರುದ್ಧ ಪಾಕಿಸ್ತಾನ ಜಿಂದಾಬಾದ್ ಹೇಳಿಕೆ ಕೊಟ್ಟಿರೋದನ್ನ ಕಾರಣದಿಂದ 12 ಜನರಿಗೆ ಆಲ್ರೆಡಿ ವಿ ಹ್ಯಾವ್ ಬುಕ್ ದ ಕೇಸ್ ಅಂತ ಹೇಳಿ. ಡೆಫಿನೆಟ್ಲಿ ಯಾರನ್ನ ನಿರ್ದಾಕ್ಷಿಣ್ಯವಾಗಿ ನೋಡಿ. ಆಮೇಲೆ ಯಾರೋ 4 ಜನ ಮಾತಾಡ್ತಾರೆ, ಅವ್ರು ಮಾತಾಡಿಕೆ ಎಂಟೈರ್ ಮುಸ್ಲಿಂ ಸಮುದಾಯಕ್ಕೆ, ಇಸ್ಲಾಂ ಧರ್ಮ, ಯಾರೋ 4 ಮಂದಿ ಹಿಂದೂಗಳು ಮಾತಾಡ್ತಾರೆ. ಬಸವಗೌಡರು ಇಡೀ ಹಿಂದೂ ಧರ್ಮಕ್ಕೆ ಅಂತ. ಈ ಎಲಿಮೆಂಟ್ಸ್ ಎಲ್ಲ ಕಡೆ ಅದ. ಒಳ್ಳೆಯವರು ಕೆಟ್ಟವರು ಎಲ್ಲದೇ ಆಗದ. ರಾಜಕಾರಣದಾಗೂ ಒಳ್ಳೆಯವರು ಅದಾರ, ಕೆಟ್ಟವರು ಅದಾರ. ಆಫೀಸರ್ಸ್ನಾಗೂ ಒಳ್ಳೆಯವರು ಕೆಟ್ಟವರು ಅದಾರ. ಪತ್ರಕರ್ತರಾಗೂ ಒಳ್ಳೆಯವರು ಕೆಟ್ಟವರು ಅದಾರ. ಎಲ್ಲ ಸ್ವಾಮಿಗಳಾಗೂ ಒಳ್ಳೆಯವರು ಕೆಟ್ಟವರು ಅದಾರ. ಎಲ್ಲರೂ ಒಳ್ಳೆಯವರು ಕೆಟ್ಟವರು ಅದಾರ. ಬಹುತೇಕ ಎಲ್ಲರೂ ಒಳ್ಳೆಯವರು ಅದಾರ. ತಿರುಗುಂದಿ ಸರ್ವೆ ಮಾಡಂತ ಅಧಿಕಾರಿಗಳು ವಿರೋಧ ನೋಡಿ, ನಾನು ತಿರುಗುಂದಿದ್ದು ಭಾಳ ಸ್ಪಷ್ಟವಾಗಿರ್ತೇನೆ. ನಾವು ಅವ್ರಿಗೆ ತುಳುಲಿ ಮಾಡಕ್ಕೆ ರಾಜ್ಯ ಹಾಕಿದ್ರೆ, ಈಗ ನಾವು ಹಿಂದೆ ಬೆಳಗಾಂನಲ್ಲಿ ಕನಗಲ್ಲ ಮಾಡಿದಾಗ ಭಾಳ ಯಶಸ್ವಿ. 2ನೇ ಫೇಸಿಗೆ ಹೋಗಿದ್ದೀವಿ ನಾವು. ಈ ಮಹಾರಾಷ್ಟ್ರ ಕರ್ನಾಟಕ ಬಾರ್ಡರ್ ಇಲ್ಲಿ ಭಾಳ ಪೊಟೆನ್ಷಿಯಲ್ ಇದೆ. ಹೀಗಾಗಿ ನಾವು ಯಾರಿಗೂ ಅನ್ಯಾಯ ಮಾಡಲ್ಲ. ತಿರುಗುಂಡಿಯಾಗ ನನಗೆ ಗೊತ್ತಿದೆ ರೇಟ್ ಎಷ್ಟೆಲ್ಲ ಇರಲ್ಲ, ರೇಟ್ ಎಷ್ಟೈತೆ ಅಂತ ಹೇಳಿ. ರೇಟ್ ಎಷ್ಟೈತಂದ್ರೆ ಆ ರೇಟ್ಗಿಂತ ನಾವು ಅಂದರೆ 2 ಎಕರೆ ಏನು ನಾವು 2 ಎಕರೆ ದುಡ್ಡು ಸಿಗ್ತದಲ್ಲ, ಅವ್ನು 3 ಎಕರೆ ಅಲ್ಲೇ ಮಗ್ಗಲ್ಕ ತಗೊಳಕ್ ಅಷ್ಟು ದುಡ್ಡು ನಾವು ಕೊಡ್ತಾ ಇದ್ದೀವಿ. ಇಟ್ಟು ಅರ್ಥ ಮಾಡ್ಕೊಂಡ್ಬಿಡಿ, ಅದು ರೇಟ್ ಐತೆ ನನಗೂ ಗೊತ್ತಿತ್ತು.
ಅವ್ರಿಗೆ ನಾವು ಆಲ್ಮೋಸ್ಟ್ 70-80% ಜಾಸ್ತಿ ಕೊಡ್ತಿದ್ವಿ. ಅಲ್ಲೇ ಮಕ್ಕಳಿಗೆ ಬೇಕಾದ್ರೆ ನಾವೇ ಯಾರು ಬೇಕಾದ್ರೆ ಮಕ್ಕಳಿಗೆ ತಗಡೆ ಮತ್ತೆ ಕೊಡೋದಲ್ಲ, ಅದಕ್ಕೆ ಅಲ್ಲೇ ಕೊಟ್ಟು ಅಲ್ಲೇ ಕೊಡಿಸ್ಬಿಡ್ತೀವಿ, ಪ್ರಶ್ನೆ ಬಂದಿಲ್ಲ. ಹೀಗಾಗಿ ಆ ಪ್ರಶ್ನೆ ಇಲ್ಲ. ಮತ್ತು ಅವರು ಏನು ಸ್ವಯಂ ಬೇಕಾದ್ರೆ ಕೊಡ್ತಾರಲ್ಲ ಅವ್ರನ್ನ ನಾವು ತಗೊಳ್ತೀವಿ. ಇನ್ನು ಉಳಿದಿದ್ದು ಏನದಲ್ಲ, ಈಗ 28 ಫ್ರೀ ಬಂದಾಗ ನಾಳೆ ಬಂದಾಗ ನಾವು ಚೌಕಶಿ ಮಾಡ್ತೀವಿ, ನೋಡ್ತೀವಿ. ಹೋಗಿ ನಮ್ಗೆ ಈಗ ನೀನೇ ಒಬ್ಬರು ಬಂದು ಹೇಳಿದ್ರು, ಸಾಹೇಬ್ರೆ ನೀವು ಮುಡ್ಕಿ ಸಾಲ ತಗೊಳ್ತ ಈ ಕಡೆ ಬೋರ್ಡ್ರ ಇಲ್ಲಿ 7-8 ಲಕ್ಷ ರೂಪಾಯಿ ಇಲ್ರಿ, ನಾಳೆ ಅವ್ರಿಗೆ ಮತ್ತೆ ಪರಿಹಾರ ಕೊಡ್ತೀವಿ ಏನ್ರಿ. ನಾವು ಅವಾಗ ವಿಚಾರ ಮಾಡ್ತೀವಿ, ಇಲ್ಲಪ್ಪ ಇಷ್ಟದ ತಗೋಬೇಕಲ್ಲ 28 ಫ್ರೀ ಇರ್ತದೆ, ನಮಗೆ ಕಂಪಲ್ಸರಿ ಕ್ರಿಯೇಷನ್ ಮಾಡೋದು ಪ್ರಶ್ನೆ ಇಲ್ಲ. ಒಂದು ರೈತರಿಗೆ ಅನ್ಯಾಯ ಆಗೋದಿಲ್ಲ. ಆ ರೈತರು ಇವತ್ತು ಸಲ ಏನು ಭೂಮಿ ಇದು ಮಾಡ್ಕೊತಾರ, ಅವ್ರು 2 ಎಕರೆ ಭೂಮಿಗೆ ಅವ್ರು ಇತ್ತಂದ್ರೆ ಒಂದು ಉದಾಹರಣೆ ಕೊಡ್ತೀನಿ, 2 ಎಕರೆ ಇದ್ರೆ ಆ ದುಡ್ಡಾಗ 3 ಎಕರೆ ಮಕ್ಕಳಿಗೆ ತಗೋಬೋದು. ಅಷ್ಟು ನಾನು ನಮ್ಮ ಜಿಲ್ಲೆ ರೈತರಿಗೆ ಕೇಳಿ ಹೋದಾಗ ನಾವು ಯಾವಾಗಲೂ ಓದ್ತಿದ್ದೀವಿ, ಪರಿಹಾರ ವಿಷಯದಾಗ ನಾವು ಭಾಳ ಅದೇ ಮಾಡ್ತೀವಿ. ಇದೇ ಮಾತಾಡಿದ್ವಿ 3 ಟ್ರೈ ಮಾಡ್ತೀವಿ, ಮೈನಾರಿಟಿ, CSR ಯಾವ್ದು ಫಸ್ಟ್ ಮಾಡೋದು. ಒಂದೇ ಕೊನೆ ಪ್ರಶ್ನೆ ಡೆವಲಪ್ಮೆಂಟ್ ರಿಲೇಟೆಡ್, ಓನ್ಲಿ ಡೆವಲಪ್ಮೆಂಟ್. ಈಗ ತಾವು ಪ್ರೆಸ್ ಕಾನ್ಫರೆನ್ಸ್ ಓನ್ಲಿ ಫಾರ್ PPP. ತಾವೇ ಸರ್ ಸೆಪರೇಟ್ ಮಾಡ್ಕೊಂಡು ಯುನೆಸ್ಕೋ ಹೆರಿಟೇಜ್ ಸಿಕ್ಕಿಲ್ಲ ತಾವೇನು ಹೇಳಿದ್ರೆ, ಚೀಫ್ ಸೆಕ್ರೆಟರಿ ಅವರ ನೇತೃತ್ವದಲ್ಲಿ ನಾವು ಒಂದು ಡಾಸರ್ ತಯಾರು ಮಾಡಕ್ಕೆ ಒಂದು ಕಮಿಟಿ ರಚನೆ ಮಾಡ್ತೀನಿ ಅಂತ. ಯುನೆಸ್ಕೋ ಹೆರಿಟೇಜ್ ಜಿಲ್ಲೆ ಮಟ್ಟದಲ್ಲಿ ಆಗೋದಿಲ್ಲ, ಅದಕ್ಕೆ ಅಥವಾ ಚೀಫ್ ಸೆಕ್ರೆಟರಿ ಹಂಗಿಲ್ಲ. ಅದು ಆಕ್ಚುಲಿ ಏನಂದ್ರೆ ನಾನು ಆಕ್ಚುಲಿ ಯುನೆಸ್ಕೋ ಹೆರಿಟೇಜ್ ವರ್ಲ್ಡ್ ಹೆರಿಟೇಜ್ ಆಗಿರೋದು ಹಿಂದೆ ನಾನು ಐ ಥಿಂಕ್ ಅವಾಗ ಆಂಧ್ರ ಪ್ರದೇಶ ಇತ್ತಲ್ಲ, ಈ ಚಾರ್ಮಿನಾರ್ ಮೌಂಟೇನಲ್ಲಿ ಅವರು ಈ ಡಿಸ್ಟ್ರಿಕ್ಟ್ ಲೆವೆಲ್ ಇದರಿಂದ ಬಗೆಹರಿಲ್ಲ. ಚೀಫ್ ಸೆಕ್ರೆಟರಿ ಲೆವೆಲ್ ಚೀಫ್ ಸೆಕ್ರೆಟರಿ ಹಿಡಿದಿದ್ದೀನಿ ನಾನು, ಚೀಫ್ ಸೆಕ್ರೆಟರಿ ಹಿಡಿದೀನಿ. ಚೀಫ್ ಸೆಕ್ರೆಟರಿ ನೇತೃತ್ವ ಆದರೆ ಕೋರ್ಡಿನೇಷನ್ ಫಾಸ್ಟ್ ಆಗ್ತದೆ. DCsಗಳಿಗೆ ಚೀಫ್ ಸೆಕ್ರೆಟರಿ ಅದೊಂದು ಇದು ಬೇರೆ ಇರ್ತದೆ. DCಗಳು ಅಫ್ಕೋರ್ಸ್ ಸಪೋರ್ಟ್ ಮಾಡಬೇಕು, ಡಿಸ್ಟ್ರಿಕ್ಟ್ ಲೆವೆಲ್ ಕಮಿಟಿನೂ ಇರಬೇಕು DC ನೇತೃತ್ವದಾಗ. ಚೀಫ್ ಸೆಕ್ರೆಟರಿ ಆದ ಅಲ್ಲಿ ಮಾಡಿದ್ದನ್ನು ಉದಾಹರಣೆ ಕೊಟ್ಟು ನಾನು ಹೇಳಿದ್ದೀನಿ, ಅದನ್ನ ಚೀಫ್ ಸೆಕ್ರೆಟರಿ ಕೊಟ್ಟಿದ್ದೀನಿ. ಅದು ವಿಲ್ ಫಾಲೋ ಅಪ್. ಈಗ ಫಾಲೋ ಅಪ್ ಮಾಡಿಸಿ ಅದನ್ನ ಮಾನಿಟರ್ ಟು ಟ್ರಾವೆಲ್ ಬಗ್ಗೆ ಒಂದು ನಾನು ಕೆಲವೊಂದು ಟೂರಿಸಂ ಸೆಕ್ರೆಟರಿ ನಮ್ಮ ಇವರಾಗಿದ್ದಾರೆ, ಈಗ ನಮ್ಮ ಶ್ರೀವಾಸ ಕೃಷ್ಣ, ನಮ್ಮ ಗುಜರಾತ್ ಕೃಷ್ಣ ನಮ್ಮ ಕಮಿಷನರ್ ಹಸ್ಬೆಂಡ್ ಇದ್ದಾರೆ. ಮತ್ತು ಮೊನ್ನೆ ನಾನು ಇವ್ರಿಗೂ ಭೇಟಿಯಾಗಿದ್ದೀನಿ, ಅದೇ ನಮ್ಮ ಮಿನಿಸ್ಟ್ರು ಕೂಡ ಈಗ ಅವ್ರಿಗೂ ಕೂಡ ಭೇಟಿಯಾಗಿದ್ದೀನಿ. ನೋಡಿ ವಿಜಯಪುರ್ಗೆ ಯಾವ ರೀತಿ ಇದು ಅದೊಂದು ಕರೇಜ್ ಒಂದು ನೋಡಿ ಸರ್, ಕರೇಜ್ ನಿಮ್ಮ ಸರ್ ನಿಮ್ಗೆ ಸ್ಪೆಷಲ್ ಫುಡ್ ಆಯ್ತಲ್ಲ ಹಾಕಿ ಮತ್ತೆ ಬರೀ ಕರೇಜ್ ಬಿಟ್ಬಿಟ್ರೆ ಮತ್ತೆ ಏನು ಗಂಡ ಕೊಡ್ತೀರ ನಾಳೆ ಅನ್ಯಾಯ ಮಾಡಬೇಡಿ, BJP ಅವರು ಅನ್ಯಾಯ ಮಾಡಿ ಹಾಕ್ಬಿಡಿ.